ಟುಡೇ 10ನೇ ತರಗತಿ ಹಿಂದಿ ಪಾಠ 9ನೇ ಪಾಠ. ಇದು ಇಮಾನ್ದಾರೋನ್ಕೋ ಸಮ್ಮೇಳನ್ ಮೇ. ಲೆಸನ್ ಯಾವ್ದಪ್ಪ ಅಂತಂದ್ರೆ ಇಮಾನ್ದಾರೋನ್ಕೋ ಸಮ್ಮೇಳನ್ ಮೇ. ಇದನ್ನ ರಚನೆ ಮಾಡಿದವರು, ಇದನ್ನ ಬರ್ದವ್ರು ಯಾರಪ್ಪ ಅಂತಂದ್ರೆ ಹರಿಶಂಕರ್ ಪರ್ಸಾಯಿ. ಲೇಖಕರಾದಂತ ಹರಿಶಂಕರ್ ಪರ್ಸಾಯಿ ಅವರ ಜೀವನದಲ್ಲಿ ನಡೆದಂತ ಒಂದು ನೈಜ ಘಟನೆ ಇದು. ಇದು ಏನಪ್ಪಾ ಅಂತಂದ್ರೆ ಇದು ಒಂದು ವ್ಯಂಗ್ಯ ರಚನೆ. ವ್ಯಂಗ್ಯ ಅಂತಂದ್ರೆ ತಮಾಷೆ, ತುಂಬಾ ಜೋಕ್ಸ್ ಆಗಿರ್ತಕ್ಕಂಥದ್ದು, ಹಾಸ್ಯ. ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ಬಂದಿರ್ತಕ್ಕಂಥ ಎಲ್ಲಾ ಲೆಸನ್ಗಳಲ್ಲೂ ನಿಮ್ಗೆ ಒಂದೊಂದು ಮೆಸೇಜ್ ಅನ್ನ ಕೊಡ್ತಕ್ಕಂಥದ್ದು. ಇದುವರೆಗೂ ನೀವು ಏನ್ 1 ರಿಂದ 8 ಲೆಸನ್ಗಳನ್ನ ಏನ್ ಓದಿದಿರೋ ಅದೆಲ್ಲವೂ ಕೂಡ ಒಂದೊಂದು ಮೆಸೇಜ್ ಇದೆ. ಅದೇ ರೀತಿ ಈ 9ನೇ ಲೆಸನ್ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ. ಏನಪ್ಪಾ ಇದರ ಒಂದು ಸಂದೇಶ ಅಂತಂದ್ರೆ ತುಂಬಾ ವ್ಯಂಗ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ನಡೀತಕ್ಕಂಥ ಒಂದು ಸಮ್ಮೇಳನದಲ್ಲಿ, ಆ ಸಮ್ಮೇಳನಕ್ಕೂ ಅಲ್ಲಿ ಜನಗಳು ವರ್ತಿಸ್ತಾ ಇರ್ತಕ್ಕಂಥ ಒಂದಕ್ಕೊಂದು ಸಂಬಂಧನೆ ಇಲ್ಲ, ಎಲ್ಲ ಉಲ್ಟಾ ಪಲ್ಟಾ ಹೋಗಿದೆ. ಇಲ್ಲಿ ನಡೀತಾ ಇರೋದು ಇಮಾನ್ದಾರೋನ್ಕೋ ಸಮ್ಮೇಳನ ಅಂತ ಅಂದ್ರೆ ಪ್ರಾಮಾಣಿಕರ ಸಮ್ಮೇಳನ ಅಂತ ಇದು. ಆದ್ರೆ ಇಲ್ಲಿ ನಡೀತಾ ಇರೋದೆಲ್ಲ ಬರೀ ಅಪ್ರಾಮಾಣಿಕರು, ಬರೀ ಸುಳ್ಳು, ಕಳತನ, ಬರೀ ಇದೇ ನಡೀತಾ ಇದೆ. ಅದರಿಂದ ಈ ಗೋಷ್ಠಿಗೂ ಈ ಸಮ್ಮೇಳನ ಮೀನ್ಸ್ ಸಮಾರಂಭ, ಫಂಕ್ಷನ್. ಒಂದು ಫಂಕ್ಷನ್ಗೂ ನಡೀತಾ ಇರ್ತಕ್ಕಂಥ ಒಂದು ಸಮಾರಂಭಕ್ಕೂ ಅಲ್ಲಿರ್ತಕ್ಕಂಥ ಜನಗಳಿಗೂ ಆ ವರ್ತನೆ ಒಂದಕ್ಕೊಂದು ಪರಸ್ಪರ ವಿರುದ್ಧವಾಗಿದೆ ಅಂತ ಒಂದು ಹಾಸ್ಯವಾದಂತ ಒಂದು ರಚನೆ ತುಂಬಾ ಅದ್ಭುತವಾದಾಗಿದೆ. ಮಕ್ಕಳ ನೀವು ನೋಡ್ಕೊಳ್ಳಿ. ಇದರ ಲೇಖಕರ ಪರಿಚಯ. लेखक कलम को लेखक की तलवार मानने वाला हरिशंकर परसाई हिंदी साहित्य जागृत की एक बेछोड़ो निधि है. ಅಂದ್ರೆ ತುಂಬಾ ಅದ್ಭುತವಾದಂತ ನಿಧಿ ಇವರು. ಯಾರಪ್ಪ? ಹರಿಶಂಕರ್ ಪರ್ಸಾಯಿ ಅವರು ಹಿಂದಿಯ ಒಂದು ಹಿಂದಿ ರಚನಾಕಾರರಲ್ಲಿ, ಹಿಂದಿ ಸಾಹಿತ್ಯದಲ್ಲಿ ತುಂಬಾ ಮಹತ್ವಪೂರ್ಣವಾದಂತ ಸ್ಥಾನಮಾನ ನಮ್ಮ ಹರಿಶಂಕರ್ ಜಿ ಅವರಿಗೆ ಇದೆ. इनका जन्म मध्य प्रदेश के जमानी गांव में 32 अगस्त 1924 ಅಂದ್ರೆ ಆಗಸ್ಟ್ 22ನೇ ತಾರೀಕು 1924ರಲ್ಲಿ ಎಲ್ಲಿ ಹುಟ್ಟಿದ್ರಪ್ಪ ಇವರು ಅಂದ್ರೆ ಮಧ್ಯಪ್ರದೇಶದ ಜಮಾನಿ ಎಂಬತಕ್ಕಂಥ ಒಂದು ಹಳ್ಳಿಯಲ್ಲಿ ಹುಟ್ಟುತ್ತಾರೆ. इनका कुछ प्रमुख रचनाएं, ಇವರ ಪ್ರಮುಖ ರಚನೆಗಳು हंसते हैं, रोते हैं, भूत के गांव में पीछे, सदाचार का तवीज, वैष्णव का पिछलाना आदि. हिंदी के व्यंग्य साहित्य के विकास में इनका योगदान अद्वितीय है. ಇವರು ವ್ಯಂಗ್ಯ ರಚನೆಯಲ್ಲಿ ಇವರ ಒಂದು ಸಾಧನೆ ಬಹಳ ಅದ್ಭುತವಾದದ್ದು, ಅದ್ವಿತೀಯವಾದದ್ದು ಅಂತ ಇಲ್ಲಿ ಇವರ ಕವಿಯ ಒಂದು ಪರಿಚಯದಲ್ಲಿ ಹೇಳ್ತಾ ಇದ್ದಾರೆ. ಇವರ ಬದುಕಿನಲ್ಲಿ ನಡೆದಂತ ಒಂದು ನೈಜ ಘಟನೆ. ಪ್ರಸ್ತುತ ವ್ಯಂಗ್ಯ रचना में एक सामाजिक असंगति की और संकेत किया गया है. इसमें ಹಾಸ್ಯ और ವ್ಯಂಗ್ಯ ಅಂದ್ರೆ ಎರಡೂ ಸೇರ್ಕೊಂಡಿದೆ. ಈ ಪ್ರಸ್ತುತ ಒಂದು ಕಥಾಭಾಗದಲ್ಲಿ ಹಾಸ್ಯ ಮತ್ತು ವ್ಯಂಗ್ಯ ಎರಡೂ ಸೇರ್ಕೊಂಡಿದೆ. वो सुंदर सम्मिश्रण है. इस रचना के माध्यम से परसाई जी ने ईमानदारों कहलाने वाले लोगों की बेईमानी का पारदर्शन किया है. ಅಂತಂದ್ರೆ ಇವರು ವ್ಯಂಗ್ಯ ಮತ್ತು ಹಾಸ್ಯ ಎರಡೂ ಸೇರ್ಕೊಂಡಿದೆ. ಪಾರದರ್ಶಕ ಹೇಗಿದೆ ಹಾಗೆ ಅದನ್ನ ಅದ್ಭುತವಾಗಿ ಇವರು ಹೇಳಿದ್ದಾರೆ. मैंने कतई ऐसा कुछ नहीं किया जिसमें ईमानदार माना जाऊं, ना जाने हुए कैसे यह भ्रम हो गया कि मैं ईमानदार हूं. ಅಂದ್ರೆ ಹೇಳ್ತಾ ಇದಾರೆ ನಮ್ಮ ಹರಿಶಂಕರ್ ಪರ್ಸಾಯಿ ಅವರು, ಏನೋ ಗೊತ್ತಿಲ್ಲಪ್ಪ ನನಗಂತೂ, ನಾನು ಒಬ್ಬ ಪ್ರಾಮಾಣಿಕ ಅಂತ. ಇಮಾನ್ದಾರ್ ಅಂತಂದ್ರೆ ಪ್ರಾಮಾಣಿಕ ಅಂತ ನಾನು ಯಾರು ಹೇಳಿದ್ರು ನನ್ಗೆ ಗೊತ್ತಿಲ್ಲ, ನನ್ನನ್ನ ಪ್ರಾಮಾಣಿಕ ಅಂತ ಎಲ್ರು ಕರೀತಾ ಇದ್ದಾರೆ. ಇದನ್ನ ಯಾರು ಹೇಗೆ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಯಾವ ರೀತಿ ಇದು ಭ್ರಮೆ ಉಂಟಾಯ್ತೋ ಗೊತ್ತಿಲ್ಲ. ಮುಜೆ ಪತ್ರ ಮಿಲಾ, ಅವ್ರಿಗೊಂದು ಪತ್ರ ಬಂತಂತೆ. ಯಾರಿಗೆ? ನಮ್ಮ ಲೇಖಕರಾದಂತ ಹರಿಶಂಕರ್ ಪರ್ಸಾಯಿ ಅವರಿಗೆ ಒಂದು ಪತ್ರ ಬಂತಂತೆ. ಏನಪ್ಪಾ ಪತ್ರ ಅಂದ್ರೆ, ಹಮ್ ಲೋಗ್ ಇಸ್ ಶಹರ್ ಮೇ, ಶಹರ್ ಅಂದ್ರೆ ಪಟ್ಟಣ ಅಥವಾ ನಗರ, ಲೋಗ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಜನರು, ಮೇ ಏಕ್ ಇಮಾನ್ದಾರ್ ಸಮ್ಮೇಳನ ಕರ್ ರಹೆ ಅಂದ್ರೆ ಒಂದು ಪಟ್ಟಣದಲ್ಲಿ ಇಮಾನ್ದಾರರ ಸಮ್ಮೇಳನ ನಡೀತಾ ಇತ್ತು. ಏನಪ್ಪ ಇಮಾನ್ದಾರರು? ನಾನು ಹೇಳಿದೆ ನಿಮ್ಗೆ, ಪ್ರಾಮಾಣಿಕರ ಸಮ್ಮೇಳನ. ಇಲ್ಲೆಲ್ಲರೂ ಕೂಡ ಪ್ರಾಮಾಣಿಕರೇ, ಯಾರು ಕೂಡ ಇಲ್ಲಿ ಕಳ್ತನ ಮಾಡೋದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಯಾರು ಇಲ್ಲ. ಇಲ್ಲಿ ಇರೋರೆಲ್ಲ ಯಾರಪ್ಪ ಅಂತಂದ್ರೆ ಪ್ರಾಮಾಣಿಕರು. आप देश के प्रसिद्ध ईमानदार है. हमारी प्रार्थना है कि आज इस सम्मेलन का उद्घाटन करें.
ಚಿನ್ನು ಸೌಂಡ್ ಆಗ್ತಾ ಇದೆಪ್ಪ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಇವ್ರಿಗೆ ಪತ್ರ ಬರ್ದಿದ್ದಾರೆ, ಯಾರೋ ಜನಗಳು ಏನಂತ ಬರ್ದಿದ್ದಾರೆ ಅಂದ್ರೆ, ನಮ್ಮ ಲೇಖಕರಿಗೆ ನೀವು ತುಂಬಾ ಪ್ರಾಮಾಣಿಕರು, ಅದರಿಂದ ನಾವೆಲ್ಲ ನಿಮ್ಮನ್ನ ಪ್ರಾಮಾಣಿಕರ ಒಂದು ಸಮ್ಮೇಳನಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿದೀವಿ, ಅದರಿಂದ ನೀವು ಈ ಸಮ್ಮೇಳನಕ್ಕೆ ಬಂದು ಭಾಗವಹಿಸಿ ಈ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆನ ವಹಿಸ್ಕೋಬೇಕು ಅಂತ ಹೇಳ್ತಾರೆ. हम आपको आने जाने का पहले दर्जे का किराया देंगे तथा आवास भोजನ आदि की ಉತ್ತಮ ವ್ಯವಸ್ಥೆ ಕರೆಂಗೆ. ಏನ್ ಹೇಳ್ತಾ ಇದಾರೆ ಗೊತ್ತಾ, ಪತ್ರದಲ್ಲಿ ಬರ್ದಿದ್ದಾರೆ, ನೀವು ಈ ಸಮ್ಮೇಳನಕ್ಕೆ ಬರಬೇಕು ಸರ್, ನಿಮಗೆ ಊಟದ ವ್ಯವಸ್ಥೆ ಮತ್ತೆ ಉಳ್ಕೊಳಕ್ಕೆ ಹೋಟೆಲ್ ವ್ಯವಸ್ಥೆ ಮತ್ತೆ ನೀವು ಹೋಗಿ ಬರೋದಿಕ್ಕೆ ಖರ್ಚು ಎಲ್ಲಾನು ನಾವು ನೋಡ್ಕೋತೀವಿ ಸರ್, ನೀವು ಈ ಒಂದು ಸಮಾರಂಭಕ್ಕೆ ನೀವು ಬರ್ಬೇಕು ಸರ್ ಅಂತ ಕೆಲವು ಜನಗಳು ಏನ್ ಮಾಡಿದ್ದಾರೆ, ನಮ್ಮ ಲೇಖಕರಿಗೆ ಪತ್ರ ಬರ್ದಿದ್ದಾರೆ. ಅಲ್ಲದೆ ಆಪ್ಕೆ ಆಗಮನ ಸೆ ಅಂದ್ರೆ ನಿಮ್ಮ ಆಗಮನದಿಂದ ಇಮಾನ್ದಾರು ಅಂತದ ಉದೀಯಮಾನ್ ಅಂದ್ರೆ ಉದೀಯಮಾನ್ ಅಂತಂದ್ರೆ ಈಗಲೂ ಒಂದು ಈಗ ಬೆಳೀತಾ ಇರ್ತದೆ, ಪ್ರಾಮಾಣಿಕತೆ ಆಗ್ಬೇಕು, ನಾವು ಪ್ರಾಮಾಣಿಕರಾಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರಲ್ಲ ಅವರು. ಇಮಾನ್ದಾರಿ ಕೊಲಿಯೇ ನಹಿ ಗಯ ಅಂದ್ರೆ ಇಮಾನ್ से मुझे कुछ लेना देना नहीं है, मैं यह हिसाब लगाकर गया कि दूसरे दर्जे में जाऊंगा. ಅಂದ್ರೆ ಅವ್ರು ಹೇಳ್ತಾ ಇದಾರೆ, ನಿಮ್ಮಿಂದ ಕೆಲವರಿಗೆ ಪ್ರಾಮಾಣಿಕರಿಗೆ ಪ್ರೇರಣೆ ಸಿಕ್ಲಿ, ನಿಮ್ಮ ಮಾತಿಂದ ಉತ್ತೇಜನ ಸಿಕ್ಲಿ, ಅವರು ಕೂಡ ಒಳ್ಳೆಯವರಾಗ್ಲಿ, ಅವರು ಕೂಡ ನಿಮ್ ತರನೇ ಬೆಳೆಗಿ, ನಿಮ್ ತರನೇ ಪ್ರಾಮಾಣಿಕರಾಗ್ಲಿ, ದಯವಿಟ್ಟು ಸರ್ ನೀವು ಬರ್ಬೇಕು ಅಂತ ಒಂದು ಪತ್ರನ ಬರ್ದಿದ್ದಾರೆ. ಅಲ್ಲಿ ಏನಂತ ಬರ್ತಿದ್ದಾರೆ ಪತ್ರದಲ್ಲಿ, ನಿಮ್ದು ಊಟದ ವ್ಯವಸ್ಥೆ ಮಾಡ್ಕೊತೀನಿ, ನಿಮ್ಗೆ ಬಸ್ ಚಾರ್ಜು, ನಿಮ್ಗೆ ಟ್ರೈನ್ ಚಾರ್ಜು, ಹೋಗೋದು ಬರೋದು ಖರ್ಚೆಲ್ಲ ನಾವೇ ಕೊಡ್ತೀವಿ, ನಿಮ್ಗೆ ಉಳ್ಕೊಳ್ಳಕ್ಕೆ ಹೋಟ್ಲು ವ್ಯವಸ್ಥೆನೂ ಮಾಡ್ತೀವಿ ಅಂತ ಹೇಳಿ ಎಲ್ಲವನ್ನು ಡೀಟೇಲ್ಸ್ ಆಗಿ ಪತ್ರದಲ್ಲಿ ಬರ್ದಿದ್ದಾರೆ. ಆಗ ಲೇಖಕರು ಏನ್ ಮಾಡ್ತಾರೆ, मैं यह हिसाब लगा कर गया कि दूसरे दर्जे में जाऊंगा और पहला का किराया लूंगा. ಇವ್ರು ಏನ್ ಮಾಡ್ತಾರೆ, ಸರಿ ಅಂತೇಳಿ ಅವ್ರೇನ್ ಮಾಡ್ತಾರೆ, ಮೊದಲ ದರ್ಜೆಯ ಖರ್ಚು, ಮೊದಲ ದರ್ಜೆ ಅಂತಂದ್ರೆ ಫಸ್ಟ್ ಟ್ರೈನ್ ಟಿಕೆಟ್ಗೂ ಎರಡನೇ ದರ್ಜೆ ಟ್ರೈನ್ ಟಿಕೆಟ್ ದುಡ್ಡು ಸ್ವಲ್ಪ ವೇರಿಯೇಷನ್ ಇರ್ತದೆ. ಫಸ್ಟ್ ಟ್ರೈನ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ತಗೊಳ್ಳೋ ಟ್ರೈನ್ ಟಿಕೆಟ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ತದೆ, ಸೆಕೆಂಡ್ ದರ್ಜೆಗೆ ಅಮೌಂಟ್ ಕಡಿಮೆ ಇರ್ತದೆ. ಅದಕ್ಕೆ ನಮ್ಮ ಲೇಖಕರು ಏನ್ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಟ್ರೈನ್ ಅವ್ರು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಬೇಡ, ಸೆಕೆಂಡ್ ಕ್ಲಾಸ್ ಟ್ರೈನ್ ಸೀಟ್ ತಗೋಬಿಡೋಣ, ನನ್ಗೆ ಏನ್ ಮಾಡ್ತೇವೆ ಒಂದ್ ಸ್ವಲ್ಪ ದುಡ್ಡು ಉಳಿತದೆ ಅಂತ ಇವರು ಕೂಡ ಒಳಗಡೆ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಆಸೆ ಇಟ್ಕೋತಾರೆ. ಏನಪ್ಪ ಎಷ್ಟು ಇದನ್ನ ಇಟ್ಕೊಳ್ತಾರೆ ಅಂತಂದ್ರೆ, ಎಷ್ಟು ಅಮೌಂಟ್ ಉಳಿತದೆ ಅಂದ್ರೆ, ಇಸ್ ತರಹ 150 ರೂಪಾಯಿ ಬಚ್ಚೆಂಗೆ. ಆಗ ಮೊದಲನೇ ದರ್ಜೆಯ ಟಿಕೆಟ್ಗೂ ಎರಡನೇ ದರ್ಜೆ ಟಿಕೆಟ್ಗೂ 150 ರೂಪಾಯಿ ಉಳಿತದೆ ಅಂತ ಇವರು ಮನ್ಸಲ್ಲೇ ಲೆಕ್ಕ ಹಾಕ್ತಾರೆ. ಯಹ ಬೇಮಾನಿ ಕಾಲಂಗೆ, ಇವರು ಒಂಥರ ನಮ್ಮ ಲೇಖಕರು ಅಲ್ಲಿ ಏನೋ ಒಂಥರ ಅಪ್ರಾಮಾಣಿಕತೆ ಅಂತ ತೋರಿಸ್ತಾ ಇದ್ರೆ, ಹೇಗಪ್ಪ ಅಂತಂದ್ರೆ ಅವ್ರು ಕೊಟ್ಟಿದ್ದ ದುಡ್ಡನ್ನ ಇವರು ಸ್ವಲ್ಪ ಸೇವ್ ಮಾಡ್ಕೊಬಿಡೋಣ, ಒಂದ್ ಸ್ವಲ್ಪ ಅಮೌಂಟ್ ಅನ್ನ ಉಳಿಸ್ಕೊಳ್ಳೋಣ ಅಂತ ಹೇಳಿ ಮನಸ್ಸಲ್ಲೇ ಲೆಕ್ಕ ಹಾಕ್ತಾ ಇದ್ದಾರೆ. ಪರ್ ಹುನ್ನೆ ಲೋಗೋನೆ ಮುಜೆ ರಾಷ್ಟ್ರೀಯ ಸ್ತರಕ ಇಮಾನ್ದಾರ್ ಮಾನಾಹಿ ಕ್ಯೂ ಅಂದ್ರೆ ಇವ್ರಿಗೆ ಅನ್ಸುತ್ತೆ, ಅವ್ರಿಗೆ ಯಾವ ರೀತಿ ನನ್ನನ್ನ ಪ್ರಾಮಾಣಿಕರು ಅಂತ ಅನಿಸ್ತೋ ಯಾಕೋ ಗೊತ್ತಿಲ್ಲಪ್ಪ ಅಂತ ಅವ್ರಿಗೆ ಲೇಖಕರ ಮನಸ್ಸಲ್ಲೇ ಒಂದು ರೀತಿಯಲ್ಲಿ ಉಂಟಾಗ್ತಾ ಇದೆ. ಅವ್ರ ಮನಸ್ಸಲ್ಲಿ ಒಂದು ರೀತಿಯ ಒಂದು ಮನಸ್ಸಿನ ಒಂದು ಭಾವನೆಗಳು ಉಂಟಾಗ್ತಾ ಇದೆ. ಆಗ ಸ್ಟೇಷನ್ ಅಂದ್ರೆ ಸ್ಟೇಷನ್ ಅಂದ್ರೆ ಇಲ್ಲಿ ಯಾವ ಸ್ಟೇಷನ್ ಅಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್. ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ. ಆಗ ನಮ್ಮ ಲೇಖಕರು ಏನ್ ಮಾಡ್ತಾರೆ, ಸರಿ ಊರಿಂದ ಹೊರಟ್ರು, ಆ ಸಮ್ಮೇಳನಕ್ಕೆ ಭಾಗವಹಿಸ್ಲಿಕ್ಕೆ ಬಂದು ಆ ಊರಲ್ಲಿ ಇಳ್ಕೊಂಡ ತಕ್ಷಣ ಆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದ ತಕ್ಷಣ ರೈಲಿಂದ ಇಳಿದ್ಬಿಟ್ಟು ಸ್ಟೇಷನ್ ಉಳ್ಕೊಂಡ ತಕ್ಷಣ ಕೆಲವರೆಲ್ಲ ಏನ್ ಮಾಡಿದ್ರು, ಅದ್ಭುತವಾದಂತ ಸ್ವಾಗತವನ್ನ ಮಾಡಿದ್ರು. ಲೇಖಕರಿಗೆ ಏನ್ ಮಾಡಿದ್ರು, ಎಲ್ರು ಓ ಸರ್ ಬಂದ್ರ ಬನ್ನಿ ಸರ್ ಅಂತೇಳಿ ಶೇಕ್ ಹ್ಯಾಂಡ್ ಕೊಡು ಎಲ್ರು ಅವ್ರಿಗೆ ಸ್ವಾಗತ ಮಾಡಿದ್ರು. ಲಗ್ಭಗ್ 10 ಬಡಿ ಫೂಲ್ ಮಾಲಾಯೇ ಪಹನಾಯಿ ಗಹಿ ಅಂದ್ರೆ ಸುಮಾರು ಒಂದು 10-15 ಒಂದು ಹೂನಾರಗಳು ತಗೊಬಂದ್ರು. ಫೂಲ್ ಮಾಲಾಯಿ ಅಂತ ನಿಮ್ಗೆಲ್ಲ ಗೊತ್ತು, ಹೂನಾರನ್ನ ನಾವೇನ್ ಕರಿತೀವಿ, ಫೂಲ್ ಮಾಲಾಯಿ ಅಂತ ಕರಿತೀವಿ. ಎಲ್ಲ ಒಂದು 10 ತಗೊಂಡು ಲೇಖಕರ ಸರ್ ಬನ್ನಿ ಸರ್ ಅಂತೇಳಿ ಹೂನಾರ ಇಟ್ಕೊಂಡು ಹೋದ್ರು. ಆಸ್ಪಾಸ್ ಕೋಯಿ ಮಾಲಿ ಹೋತಾ ತೋ ಫೂಲ್ ಮಾಲಾಯೇ ಬಿ ಬೇಚ್ ಲೇತಾ. ನಮ್ ಲೇಖಕರು ಏನ್ ಮಾಡ್ತಾರೆ, ಅದನ್ನ ನೋಡ್ಬಿಟ್ಟು ಅಯ್ಯೋ ಎಷ್ಟೊಂದು ಹೂನಾರ ತರ್ತಾ ಇದಾರೆ, ಇಲ್ಲಿ ಯಾರಾದ್ರೂ ಹೂ ಮಾರೋದ್ ಒಂದು ಹುಡುಗ ಇದ್ದಿದ್ರೆ ಮಾರ್ಬಿಟ್ಟು ದುಡ್ಡಾರ ಇಸ್ಕೋಬೋದಾಗಿತ್ತಲ್ಲ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೋತಾರೆ. ಮುಜೆ ಹೋಟೆಲ್ ಕೆ ಹೇಗ್ ಬಡೆ ಕಮರೆ ಮೇ ಟಹರಾಯ ಗಯ. ಇವ್ರಿಗೆ ಏನ್ ಮಾಡಿದಾರೆ, ಒಂದು ದೊಡ್ಡ ಹೋಟೆಲ್ ನ ಮಾಡಿದ್ದಾರೆ. ಆ ಹೋಟೆಲ್ ಅಲ್ಲಿ ಒಂದು ದೊಡ್ಡ ಕಮರೆ ಅಂದ್ರೆ ಕೋಣೆ, ರೂಮ್ ಅಲ್ಲಿ ಇವರು ಉಳ್ಕೊಂಡಿದ್ದಾರೆ. ಮೇರೆ ಕಮರೆಕ್ಕೆ ಬಾಯೆ
ಅವ್ರು ಸಾಮ್ನೆ ದೋ ಹಾಲ್ ಥಿ. ಇವರ ಒಂದು ಕೊಠಡಿ, ಇವ್ರು ಉಳ್ಕೊಂಡಂತ ಹೋಟ್ಲ್ ರೂಮ್ ಅಲ್ಲಿ ಒಂದು ದೊಡ್ಡದಂತ ಹಾಲ್ ಇದೆ. ಜಿಮ್ಮೆ ಲಗ್ಭಗ್ 30-32 ಪ್ರತಿನಿಧಿ ಟಹರೈತೆ. ಸುಮಾರು 30-40 ಜನ ಉಳ್ಕುವಂತದ್ದು ಒಂದು ದೊಡ್ಡ ಹಾಲ್ ಇದೆ. ಎಲ್ಲಿ? ಹೋಟ್ಲಲ್ಲಿ. ನಮ್ಮ ಲೇಖಕರು ಉಳ್ಕೊಂಡಂತ ರೂಮಿನ ಹೋಟ್ಲಲ್ಲಿ, ಹಾಲಲ್ಲಿ ದೊಡ್ಡದೊಂದು ಹಾಲ್ ಇದೆ. ಅಲ್ಲಿ ಸುಮಾರು 20-30 ಜನ ಉಳ್ಕುವಷ್ಟು ಅಗಲ ವಿಶಾಲವಾಗಿದೆ. ಮೇರೆ ದೋ ಇಮಾನ್ದಾರಿ ಸಾಥಿ ಬಿ ಮೇರೆ ಈ ಕಮರೆ ಮೇ ಹಾಗಯೇ. ನಮ್ಮ ಲೇಖಕರ ಜೊತೆಲಿ ಇನ್ನೊಂದಿಬ್ರು ಉಳ್ಕೊಂಡ್ರು. ಅವರ ರೂಮ್ ಮೇಲೆ ಏನ್ ಮಾಡಿದ್ರು, ಪಕ್ಕದಲ್ಲಿ ಒಂದಿಬ್ರು ಇವ್ರ ರೂಮ್ ಮೇಲೆ ಉಳ್ಕೊಂಡ್ರು, ಅವ್ರ ಪಕ್ಕದಲ್ಲಿ ಮಲ್ಕೊಂಡ್ರು ಅಂತ. ಮೈನೆ ಸೋಚಾ ತಾಲ ಲಗಾಯ ಜಾಹೇಗ. ಆಗ ಲೇಖಕರು ಏನ್ ಮಾಡ್ತಾರೆ, ಆ ರೂಮ್ಗೆ ಬೀಗ ಹಾಕೋಣ ಅಂತ ನೋಡ್ತಾರೆ. ತಾಲ ಅಂದ್ರೆ ಬೀಗ, ಬೀಗ ಹಾಕೋಣ ಅಂತ ನೋಡ್ತಾರೆ. ಬೀಗ ಹಾಕೊಂಡಾಗ ಬೇರೆಯವರು ಜೊತೆಲಿ ಇನ್ನೊಂದಿಬ್ರು ಇದ್ರಲ್ಲ, ಅದಕ್ಕೆ ಪಾಪ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ, ನಾನು ಬೀಗ ಹಾಕ್ಬಿಡ್ರಿ ಅಂತೇಳಿ ಬೀಗನ ಹಾಕೋಕ್ಕಾಗಲ್ಲ. ತೋ ಇನ್ನೇ ತಕ್ಲೀಫ್ ಹೋಗಿ ಮೈನೆ ತಾಲ ನಹಿ ಲಗಾಯ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ನಾನ್ ಬೀಗ ಹಾಕೊಂಡ್ರೆ ಇನ್ನೊಂದಿಬ್ರು ಇದ್ರಲ್ಲ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಸುಮ್ಮನಾಗ್ಬಿಡ್ತಾರೆ. ಉದ್ಘಾಟನಾ ಶಾನದಾರ್ ಹುआ. ಮೈನೆ ಲಗ್ಭಗ್ 1 ಗಂಟೆ ತಕ್ ಭಾಷಣ ದಿಯಾ. ಸಮ್ಮೇಳನ ಬಹಳ ಅದ್ಭುತವಾಗಿ ನಡೀತದೆ. ಸುಮಾರು 1 ಗಂಟೆಗಳ ಕಾಲ ನಮ್ಮ ಲೇಖಕರಲ್ಲಿ ಭಾಷಣವನ್ನ ಮಾಡ್ತಾರೆ. ಲೋಗ್ ಜಾ ಚುಕೆ ಥಿ. ನಂತರ ಏನಾಗುತ್ತೆ, ಜನಗಳೆಲ್ಲ ಏನ್ ಮಾಡ್ತಾರೆ, ವಾಪಸ್ಸು ಅವ್ರವ್ರ ಮನೆಗೆ ಹೋಗ್ತಾರೆ. ಮೈತಾ ಮುಖ್ಯ ಅತಿಥಿ. ಇವರು ಮುಖ್ಯ ಅತಿಥಿ. ಅಲ್ಲಿ ಗೆಸ್ಟ್ ಆಗಿ ಯಾರು ಹೋಗಿದ್ರಪ್ಪ ಅಂತಂದ್ರೆ ನಮ್ಮ ಲೇಖಕರು. ಅದಕ್ಕೋಸ್ಕರ ಇವರು ಅಲ್ಲಿ ಏನ್ ಮಾಡ್ತಾರೆ, ಹೆಚ್ಚಿನ ಕಾಲ ಅವರೇ ತಮ್ಮ ಮುಖ್ಯ ಭಾಷಣವನ್ನ ನಮ್ಮ ಲೇಖಕರೇ ಮಾಡ್ಬೇಕಾಗತ್ತೆ. ಮುಜಿಸೆ ಲೋಗ್ ಬಾತೆ ಕರ್ ರಹೇ ಥೆ. ಅದಕ್ಕೋಸ್ಕರ ಜನಗಳೆಲ್ಲ ಏನ್ ಮಾಡ್ಬಿಟ್ರು, ಈ ಮುಖ್ಯ ಅತಿಥಿ ಅಲ್ವಾ, ಇವ್ರ ಹತ್ರ ಎಲ್ರು ಬಂದು ಮಾತಾಡ್ಸ್ಕೊಂಡು, ಇವ್ರ ಹತ್ರ ಏನ್ ಮಾಡಿದ್ರು, ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಇವ್ರಿಗೆ ಮಾತಾಡ್ಸಿ, ಇವ್ರ ಹತ್ರ ಒಂದು ಏನೋ ಎಲ್ಲರೂ ಕೂಡ ಇವ್ರ ಹತ್ರ ಫೋಟೋ ತೆಗೆಸ್ಕೊಳ್ಳೋದು, ಅದು ಇದು ಏನು ನಿಮ್ಗೆ ಗೊತ್ತಲ್ಲ, ಈಗೆಲ್ಲ ಮಾಡ್ತಿರಲ್ಲ, ಇದು ತಗೋತಿರಲ್ಲ, ಆಟೋಗ್ರಫಿ ತಗೋತಿರಲ್ಲ, ಆ ರೀತಿ ಯಾರಾದ್ರೂ ನೀವೇ ಫಿಲಮ್ ಆಕ್ಟರ್ಸ್ಗಳು, ಯಾರಾದ್ರೂ ರಾಜಕೀಯದವರು ಯಾರು ಬಂದ್ರೆ ನೀವೆಲ್ಲ ಹೋಗಿ ಎಲ್ಲ ಮುತ್ಕೊಂಡ್ಬಿಟ್ಟು ಮಾತಾಡ್ಸಲ್ವಾ, ಆ ರೀತಿಯಲ್ಲಿ ಏನ್ ಮಾಡ್ತಾರೆ, ನಮ್ಮ ಲೇಖಕರನ್ನ ಜನಗಳೆಲ್ಲ ಮಾತಾಡ್ಸಕ್ಕೆ ಬರ್ತಾರೆ. ಮೈ ಚಲನೆ ಇದ್ದಾಗ ಸರಿ ಎಲ್ಲಾರು ಮಾತಾಡಾಯ್ತು, ಇವರು ಹೊರಡಕ್ಕೆ ರೆಡಿ ಆದ್ರು. ಹಾಗೇನಾಗತ್ತೆ, ತೋ ಚಪ್ಪಲ್ ಪಹನೆ ಪಹನಾನೆ ಅಂದ್ರೆ ಪಹನಾನೆ ಅಂದ್ರೆ ಇವ್ರು ಏನ್ ಮಾಡಿದ್ರೆ, ಚಪ್ಪಲಿನ ಅಲ್ಲಿ ಸಮ್ಮೇಳನ ಆ ಕಡೆ ಬಿಟ್ಟಿರ್ತಾರೆ. ಯಾರು? ನಮ್ಮ ಲೇಖಕರು. ಮೇರಿ ಚಪ್ಪಲ್ ಗಾಯಬ್ತಿ. ಗಾಯಬ್ ಅಂತಂದ್ರೆ ಮೇರೆ ಚಪ್ಪಲ್ ಗಾಯಬ್ತಿ ಅಂದ್ರೆ ಇವ್ರು ಎಲ್ಲಿ ಚಪ್ಪಲಿ ಬಿಟ್ಟಿದ್ರೋ ಅಲ್ಲಿ ಚಪ್ಪಲಿನೇ ಮಂಗಮಾಯ ಆಗೋಗಿದೆ, ಚಪ್ಪಲಿನೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ನಹಿ ಅವ್ರ ಅಚ್ಚಿ ಚಪ್ಪಲಿತೆ. ಇವ್ರ ಚಪ್ಪಲಿ ಏನಾಗಿತ್ತು, ತುಂಬಾ ನಹಿ ಅವ್ರ ಅಚ್ಚಿ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು, ಮತ್ತೆ ಒಳ್ಳೆ ಚಪ್ಪಲಿ, ಹೊಸ ಚಪ್ಪಲಿ. ಸಮ್ಮೇಳನ ಬರೋಣ ಅಂದ್ಬಿಟ್ಟು ನಮ್ಮ ಲೇಖಕರು ಏನ್ ಮಾಡಿದ್ರು, ಹೊಸ ಚಪ್ಪಲಿ ತಗೊಂಡಿದ್ರು. ಹೊಸ ಚಪ್ಪಲಿ ತಗೊಂಡ್ ನೋಡ್ತಾರೆ, ಆ ಚಪ್ಪಲಿ ಹಾಕೊಳಕ್ಕೆ ಚಪ್ಪಲಿನೇ ಮಂಗಮಾಯ ಹೋಗಿದೆ. ಯಾಕಂತಂದ್ರೆ ಇಲ್ಲಿ ಜನ ಹೆಚ್ಚಾಗಿ ಸೇರಿದ್ರು, ಬಂದುದೇ ಯಾವಾಗ ಚಪ್ಪಲಿ ಚೆನ್ನಾಗ್ ಕಾಣ್ತೋ ಅವ್ರದ್ದು ಹಳೆ ಚಪ್ಪಲಿ ಬಿಟ್ಬಿಟ್ಟು ಇವ್ರದ್ದು ಹೊಸ ಚಪ್ಪಲಿ ಹಾಕೊಂಡು ರೈಟ್. ನಿಮ್ಗೆ ಗೊತ್ತು, ಈಗ ನೀವೆಲ್ಲಾರು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಏನ್ ಮಾಡ್ತಾರೆ, ಮೆಜಾರಿಟಿ ದೇವಸ್ಥಾನದಲ್ಲಿ ಚಪ್ಪಲಿ ಕಳ್ತಾನ ಇರ್ತವೆ. ಚಪ್ಪಲಿನ ಕದಿಬಾರ್ದು ಅಂತಾರೆ, ಆಕ್ಚುಲಿ ದೇವಸ್ಥಾನದಲ್ಲೇ ಚಪ್ಪಲಿ ಕದಿಯೋದು. ನೀವೆಲ್ಲ ಚಪ್ಪಲಿನ ಅಲ್ಲಿ ಬಿಟ್ಬಿಟ್ಟು ದೇವ್ರ ನಮಸ್ಕಾರ ಮಾಡ್ತಾ ಇದ್ರೆ, ನೀವು ಏನಾರ ಚೆನ್ನಾಗಿರೋ ಚಪ್ಪಲಿ ಹಾಕೊಟ್ಟಿದ್ರ ನಿಮ್ ಮನ್ಸೆಲ್ಲ ಅಲ್ಲೇ ಇರ್ತದೆ. ನೀವು ಅಲ್ಲಿ ಒಳಗ್ ಹೋಗಿದ್ರು ಕೂಡ ನಿಮ್ಗೆ ನೆಮ್ಮದಿನೇ ಇರಲ್ಲ. ಎಲ್ಲಾದ್ರೂ ಒಂದು ಸಾಮಾನ್ಯವಾಗಿ ಏನಾಗುತ್ತೆ, ಅಯ್ಯೋ ಚಪ್ಪಲಿ ಬಿಟ್ಟಿದ್ದೀನಿ, ಆಚೆ ಚಪ್ಪಲಿ ಬಿಟ್ಟಿದ್ದೀನಿ ಅಂತ ನಿಮ್ ಮನ್ಸಲ್ಲಿ ತಳಮಳ ಉಂಟಾಗ್ತಾ ಇರ್ತದೆ. ಆ ರೀತಿಯಾಗಿ ಹೋಗಿದೆ ಇಲ್ಲಿ. ಏನಾಗಿದೆ ಅಂತಂದ್ರೆ, ಇವ್ರು ಬಂದು ನೋಡ್ತಾರೆ, ಚಪ್ಪಲಿನೇ ಮಂಗಮಯ ಹೋಗಿದೆ. अब हम एक जोड़ी फटी पुरानी चप्पल बची थी. ಅಂದ್ರೆ ಒಂದ್ ಜೋಡಿ ಫಾಟಿ ಪುರಾಣಿ ಅಂತಂದ್ರೆ ಹಳೇದು, ಕಿತ್ತೋಗಿರೋದು, ಅರುಕ್ಲಾಗಿರೋದು ಯಾರೇನ್ ಮಾಡ್ಬಿಟ್ಟವ್ರೆ, ಇವರು ಹೊಸ ಚಪ್ಪಲಿ ಹಾಕೊಂಡು ಹೊರದೋಗಿರೋದು, ಕಿತ್ತೋಗಿರೋ ಚಪ್ಪಲಿ ಬಿಟ್ಬಿಟ್ಟು ಹೊಡವ. ಮೈನೆ ಉನ್ನೆ ಈ ಪಹನಾಲಿಯ. ಇನ್ನೇನ್ ಮಾಡುದು ಪಾಪ, ಯಹ ಬಾತ್ ಫೈಲೆ ಗಯಿ ಕಿ ಮೇರಿ ನಹಿ ಚಪ್ಪಲ್ ಕೋಯಿ ಪಹನಾ ಗಯ. ಇನ್ನೇನ್ ಮಾಡ್ತಾರೆ ಲೇಖಕರು, ಬರೀ ಕಾಲಲ್ಲಿ ಹೋಗ್ಬೇಕಲ್ಲ, ಯೋಚನೆ ಮಾಡ್ತಾರೆ. ಸರಿ, ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ, ಕಿತ್ತೋಗಿರೋ ಚಪ್ಪಲಿನೇ ಹಾಕೊಂಡು ಹೋಯ್ತಾರೆ. ಆಗ ಈ ವಿಷಯ, ಇವರು ಚಪ್ಪಲಿ ಕಳ್ತನ ಆಗಿರೋ ವಿಷಯ ಎಲ್ಲಾರ ಬಾಯಿಗೆ ಹೊರಟೋಗುತ್ತೆ. ಓ, ಪರ್ಸಾಯಿ ಅವ್ರದ್ದು ಚಪ್ಪಲಿ ಕದಿದೆಯಂತೆ, ಚಪ್ಪಲಿ ಕಳ್ತನ ಆಗಿದೆಯಂತೆ, ಚಪ್ಪಲಿ ಕಳ್ತನ ಆಗಿದೆ ಅಂತ ಎಲ್ಲರಿಗೂ ಹರಡ್ಬಿಡ್ತದೆ. ನಿಮ್ಗೆ ಗೊತ್ತಲ್ಲ, ಏನಾದ್ರು ಕಳ್ತನ ಆಗ್ಬಿಟ್ರೆ ಒಬ್ಬರಿಂದ ಒಬ್ಬರಿಗೆ ಅದು ಎಷ್ಟು ಬೇಗ ಹರಡ್ತದೆ ಅಂತ. ಈಗ ಏಕ್ ಇಮಾನ್ದಾರಿ ಡೆಲಿಗೇಟ್ ಮೇರೆ ಕಮರೆ ಮೇ ಆಯ. ಈಗ ಒಬ್ಬ ವ್ಯಕ್ತಿ ಬರ್ತಾನಲ್ಲಿ, ನಮ್ಮ ಲೇಖಕರನ್ನ ಕರ್ಸಿದ್ರಲ್ಲ, ಪ್ರಾಮಾಣಿಕರು, ಅದ್ರಲ್ಲಿ ಒಬ್ಬ ಡೆಲಿಗೇಟ್ ಅಂತ ಅವನು ಒಬ್ಬ ಸದಸ್ಯ, ಅವನು ಬರ್ತಾನಲ್ಲಿ. ಸದಸ್ಯ ಡೆಲಿಗೇಟ್ ಅಂದ್ರೆ ಅವನು ಸದಸ್ಯ. ಯಾರು ಈ ಸಮ್ಮೇಳನ ಸದಸ್ಯನ ಡೆಲಿಗೇಟ್ ಅಂತ ಕರೀತಾರೆ. ಕಹನೆ ಇಲ್ಲ, ಅವನು ಹೇಳ್ತಾನೆ,
ಕ್ಯಾ ಅಪ್ಕಿ ಚಪ್ಪಲ್ ಕೊಯ್ ಪಹನಾ ಗಯಾ ಹೇಳ್ತಾನೆ, ನಿಮ್ ಚಪ್ಪಲಿ ಹೋಯ್ತಾ, ಕಳ್ತನ ಆಗೋಯ್ತಾ? मैंने कहा हाँ, इतने बड़े जलसे में चप्पल की ಅದಲಿ ಬದಲಿ ಹೋಗಿ ಜಾತಿ ಹೈ ಅಂದ್ರೆ ಹೇಳ್ತಾರೆ, ಹೌದಪ್ಪ ನನ್ನ ಚಪ್ಪಲಿ ಕಳ್ತನ ಹೋಗಿದೆ. ಇಂತ ದೊಡ್ಡ ಸಮಾರಂಭದಲ್ಲಿ, ಒಂದು ಫಂಕ್ಷನ್ ನಡೆಯುವಾಗ, ಒಂದು ಮದ್ವೆ ನಡೆಯುವಾಗ, ಯಾವ್ದಾದ್ರು ಒಂದು ಉತ್ಸವದಲ್ಲಿ ಜನ ಜಾಸ್ತಿ ಸೇರ್ತಾರೆ. ಆಗ ಇಂಥವೆಲ್ಲ ಸಹಜ ಅಂತ ನಮ್ಮ ಲೇಖಕರು ಹೇಳ್ತಾರೆ. ಫಿರ್ ಮೈನೆ ಧ್ಯಾನ್ ಸೆ ದೇಖಾ, ಆಗ ಅವ್ರು ಏನ್ ಮಾಡ್ತಾರೆ, ಮಾತಾಡ್ಕೊಂಡು ನಮ್ಮ ಪಸಾಯಜ್ಜಿ ಅವರು ಆ ವ್ಯಕ್ತಿಯನ್ನ ಗಮನಿಸ್ತಾರೆ. ಉನ್ಕೆ ಪಾವೋ ಮೇ ಮೇರಿ ಹಿ ಚಪ್ಪಲ್ ಥಿ, ನೋಡಿ ಎಲ್ಲಿದ್ದಾನೆ ಅಂತಂದ್ರೆ ವ್ಯಕ್ತಿ ಕಳ್ಳ ಎಲ್ಲಿದ್ದಾನೆ ಅಂತ ಪಕ್ಕದಲ್ಲೇ ಇದ್ದಾನೆ. ಹಿಂಗೆ ಅವನ ಪಾವು ಅಂತಂದ್ರೆ ಕಾಲು, ಅವನ ಕಾಲಲ್ಲಿ ನಮ್ಮ ಲೇಖಕರ ಚಪ್ಪಲಿ ಇದೆ. ವಹ ಬಿ ಮೇರಿ ಚಪ್ಪಲ್ ದೇಖಾ ರಹೆ ಥೆ, ಲೇಖಕರು ಅಂತಾರೆ, ಅಯ್ಯೋ ನನ್ ಚಪ್ಪಲಿ ಅಲ್ಲೇ ಇದೆ, ಅವ್ನ ಕಾಲಲ್ಲಿ ಚಪ್ಪಲಿ ಹಾಕೊಂಡವನೆ, ಚಪ್ಪಲಿ ಹಾಕೊಂಡಿರನೆ ಪಾರ್ಟಿ ಕೇಳ್ತಾವನೆ. ಏನ್ ಕೇಳ್ತಾವನೆ? ಸಾರ್ ನಿಮ್ ಚಪ್ಪಲಿ ಕಳ್ತನ ಆಗೋಯ್ತಾ ಸಾರ್ ಅಂತವನೆ. ಚಪ್ಪಲಿ ಎಲ್ಲಿದೆ? ಆ ಕೇಳ್ತಾರ ಪಾರ್ಟಿ ಕೇಳ್ತಾವನಲ್ಲ ವ್ಯಕ್ತಿ, ಅವನ್ ಕಾಲಲ್ಲಿ ಲೇಖಕರ ಚಪ್ಪಲಿ ಇದೆ. ಬಹುತ್ ಕರ್ಕಿ ಉನ್ಕಿ ನೀತಿ, ಸರಿ ಏನ್ ಕೇಳ್ತಾವನೆ, ನಿಮ್ ಚಪ್ಪಲಿ ಕಳ್ತನ ಆಗೋಯ್ತಾ ಸರ್ ಅಂತವನೆ. ಫರ್ ವಹ ವಹಿ ಚಿತ್ ಮುಜೆ ಸಮಜಾನೆ ಲಗೆ, ಅವನೇನ್ ಹೇಳ್ತಾನೆ, ಸಂಕೋಚನೂ ಭಯನೂ ಇಲ್ಲ, ಕಾಲಲ್ಲೇ ಚಪ್ಪಲಿ ಇಟ್ಕೊಂಡು, ಸರ್ ನಿಮ್ ಚಪ್ಪಲಿ ಕಳ್ತನ ಆಗೋಯ್ತಾ? ಅವ್ರ ಭಯನೂ ಇಲ್ಲ ಲೇಖಕರ ಮೇಲೆ, ಏನು ನಾಚಿಕೆನೂ ಇಲ್ಲ, ಏನೂ ಇಲ್ಲ. ಏನೋ ನೋಡ್ಬಿಟ್ರೆ ಏನಪ್ಪ ಗತಿ ಅಂತಾನು ಏನಿಲ್ಲ, ಆರಾಮಾಗಿ ಸರ್ ನಿಮ್ ಚಪ್ಪಲಿ ಕಳ್ತನ ಆಗೋಯ್ತಾ ಅಂತ ಕೇಳ್ತಾರೆ. ದೇಖಿಯೇ ಚಪ್ಪಲ್ ಏಕ್ ಜಾಗ್ ನಹಿ ಉತರಾನಿ ಚಾಹಿಯೆ, ಅವನು ಸುಮ್ನೆ ಚಪ್ಪಲಿ ಹಾಕೊಂಡು ಸುಮ್ನೆ ಹೋಗೋದು ಅಲ್ದೇನೆ ಇಲ್ಲದೆ ಇರೋದೆಲ್ಲ ಅಡ್ವೈಸ್ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಸರ್, ಏನ್ ಹೇಳ್ತಾ ಇದ್ದಾನೆ ನೋಡಿ, ಏಕ್ ಚಪ್ಪಲ್ ಹಮ್ ಉತರಿಯೋ ತೋ ದೂಸರಿ 10 ಫೀಟ್ ದೂರ. ಒಂದ್ ಚಪ್ಪಲಿನ, ಒಂದ್ ಸಿಂಗಲ್ 2 ಚಪ್ಪಲಿ ಇರ್ತಾವಲ್ಲ, ಒಂದ್ ಚಪ್ಪಲಿ ಒಂದ್ ಮೂಲೆಯಲ್ಲಿ ಬಿಡ್ಬೇಕಂತೆ, ಇನ್ನೊಂದ್ ಚಪ್ಪಲಿ ಇನ್ನೊಂದ್ ಮೂಲೆಯಲ್ಲಿ ಬಿಡ್ಬೇಕಂತೆ. 2 ಒಟ್ಟಿಗೆ ಬಿಟ್ಬಿಟ್ರೆ 2 ಕಾಲ್ನು ಹಾಕೊಂಡು ಹೊಟ್ಟೈತಾರಂತೆ. ಇದು ಆ ವ್ಯಕ್ತಿ ನಮ್ಮ ಲೇಖಕರಿಗೆ ಗೈಡೆನ್ಸ್ ಕೊಡ್ತಾ ಇದ್ದಾನೆ. ತಬ್ ಚಪ್ಪಲಿ ಚೋರಿ ನಹಿ ಹೋತಿ, ಅಲ್ಲೊಂದ್ ಇನ್ನೊಂದ್ ಬಿಟ್ರೆ ಚಪ್ಪಲಿ ಎತ್ಕೊಳ್ಳಲ್ಲ ಸರ್, ದೂರ ಬಿಡ್ಬೇಕು ಅಂತ ಆ ವ್ಯಕ್ತಿ ಹೇಳ್ತೈತೆ. ಏಕಿ ಜಾಕ್ ಜೋಡಿ ಹೋಗಿ, ಯಾವಾಗ ಒಂದೇ ಕಡೆ ಜೋಡಿಯಾಗಿರ್ತದೋ ಪುಸ್ತಕನ 2 ಕಾಲ್ನ ಹಾಕೊಂಡು ಹೊಟ್ಟೈತಾರೆ ಸರ್, ದೂರದಲ್ಲಿ ಅಲ್ಲೊಂದ್ ಇನ್ನೊಂದ್ ಬಿಡ್ಬೇಕು ಸರ್ ಅಂತ ಹೇಳ್ತಾ ಇದ್ದಾನೆ. ಸೊ ಕೊಯ್ ಬಿ ಪಹನ ಲೇಗ, ಹಿಂಗಾದಾಗ ಅವರು ಕಾಲಿಗೆ ಚಪ್ಪಲಿನ ಹಾಕೊಳ್ಳಲ್ಲ, ಎಲ್ಲ ಒಂದ್ ಸಿಂಗಲ್ ಬಿದ್ದಿದೆ ಅಂತ ಹೇಳಿ ಹೊಟ್ಟೋಗ್ತಾರೆ ಸರ್ ಅಂತ. ಮೊನ್ನೆ ಐಸಾ ಹಿ ಕಿಯಾತ, ಇವ್ರಿಗೆ ಅದನ್ನ ಹೇಳ್ತಾ ಇದ್ದಾನೆ ಲೇಖಕರಿಗೆ, ಅವನು ಒಂದು ಸಜೆಷನ್ ಕೊಡ್ತಾ ಇದ್ದಾನೆ. ಮೈ ದೇಖಾ ರಹಾ ಥಾ ಕಿ ವಹ ಮೇರಿ ಹಿ ಚಪ್ಪಲಿ ಪಹನೆ ಅವ್ರು ಮುಜೆ ಸಮಜಾಯ ರಹತೆ, ಇವನೇನ್ ಮಾಡ್ತಾ ಇದ್ದಾನೆ, ಹಾಕೊಂಡು ಆರಾಮಾಗಿ ಚಪ್ಪಲಿನ ಹಾಕೊಂಡು ಇವ್ರಿಗೆ ಗೈಡೆನ್ಸ್ ಕೊಡ್ತಾ ಇದ್ದಾನೆ. ಮೈನೆ ಕಹ ಕೋಯಿ ಬಾತ್ ನೀ, ಆಗ ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ, ಹೋಗ್ಲಿ ಬಿಡಿಯಪ್ಪ ಹೋಗ್ಲಿ. ಸುಬುಹ ದೂಸರಿ ಖರೀದಿಲ್ಲ, ಬೆಳಗ್ಗೆ ಇನ್ನೊಂದ್ ತಗೊಂಡ್ರಾಯ್ತು, ಹೋಗ್ಲಿ ಬಿಡಿ ಹಾಕೊಂಡ್ ಹೋಗ್ಲಿ ಅಂತ. ಆಕಿ ಚಪ್ಪಲೆ ನಹಿ ಗಯಿ ಯಹ ಗನಿಮತ್ ಅಂತಂದ್ರೆ ಹೋಗ್ಲಿ ಬಿಡಿ ಹಾಕೊಳ್ಳಿ, ಬೆಳಿಗ್ಗೆ ತಗೊಂಡ್ರಾಯ್ತು, ಹೋಗ್ಲಿ ಬಿಡಪ್ಪ ಅಂತ ಹೇಳ್ತಾರೆ. ಫಿರ್ ಮೈನೆ ದೇಖಾ ಕಿ ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ, ಸರಿಯಪ್ಪ ಬೆಳಿಗ್ಗೆ ಏನ್ ಮಾಡ ಅವ್ರೆಲ್ಲ ಇದೆಲ್ಲ ಮಾತಾಡ್ಕೊಂಡು ಸರಿ ಇವ್ರು ಏನ್ ಮಾಡ್ತಾರೆ, ವಾಪಸ್ಸು ಬರ್ತಾರೆ. ಎಲ್ಲಿಗೆ? ಅವ್ರು ಉಳ್ಕೊಂಡಿದ್ರಲ್ಲ ಆ ಹೋಟೆಲ್, ಅಲ್ಲಿ ಬರ್ತಾರೆ. ಆಗ ಫಿರ್ ಮೈನೆ ದೇಖಾಕಿ ಹೇಗ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ, ಬರ್ತಾರೆ ಹೋಟೆಲ್ಗೆ. ಅಲ್ಲಿ ಚಾದರ್ ಅಂತಂದ್ರೆ ಈ ಹಾಸಿಗೆ ಮೇಲೆ ಉದ್ದಿಸಿರ್ತಾರಲ್ಲ ಬೆಡ್ಶೀಟು, ಅದು ಆ ಚಾದರೇ ಮಂಗಮಾಯ ಹೋಗಿ. ವಾಪಸ್ ಬಂದ್ರೆ ಅಲ್ಲಿ ಚಪ್ಪಲಿ ಮಂಗಮಾಯ, ಇಲ್ಲಿ ಚಾದರ್ ಮೀನ್ಸ್ ಬೆಡ್ಶೀಟು, ಹಾಸಿಗೆ ಮೇಲೆ ಓದಿಸ್ತಾರಲ್ಲ ಬೆಡ್ಶೀಟೇ ಮಾಯ. मैंने आयोजनकर्ताओं से कहा तो उन्होंने जवाब दिया, ಅವರು ಕರೀತಾರೆ ಆಯೋಜನಕರ್ತರು ಅಂತಂದ್ರೆ ಅಲ್ಲಿ ಅದನ್ನೆಲ್ಲ ಸಮ್ಮೇಳನವನ್ನ ಆಯೋಜನೆ ಮಾಡಿರ್ತಾರಲ್ಲ ಅವರನ್ನು ಕರೀತಾರೆ. ಹೋಟೆಲ್ ವಾಲೇನೆ ದುಲಾನೆ ಕೋ ಬೇಜ್ ದಿ ಹೋಗಿ, ಅವ್ನು ಹೇಳ್ತಾನೆ, ಹೋಟೆಲ್ ಆಯೋಜನೆ ಮಾಡಿರ್ತಾರಲ್ಲ ವ್ಯಕ್ತಿಗಳು ಇರ್ತಾರಲ್ಲ, ಕೆಲವು ಇವ್ರನ್ನೆಲ್ಲ ನಮ್ಮ ಲೇಖಕರನ್ನೆಲ್ಲ ಕರ್ಸಿದ್ರಲ್ಲ, ಆ ಫಂಕ್ಷನ್ ಮಾಡ್ತಾ ಇದ್ರು ನೋಡಿ, ಅವ್ರನ್ನ ಆಯೋಜನಕರ್ತರು ಅಂತಾರೆ. ಅವ್ರನ್ನ ಕರ್ಸಿ ಲೇಖಕರು ಕೇಳ್ತಾರೆ, ನೋಡ್ರೋ ನಮ್ ಬೆಡ್ಶೀಟ್ ಹೊರಗಿದೆಯಲ್ಲ ಅಂತ ಹೇಳಿದಾಗ ಅವ್ರ ಏನಂತಾರೆ ಗೊತ್ತಾ, ಆ ಹೋಟೆಲ್ ವ್ಯಕ್ತಿಗಳು ಹೋಟೆಲ್ ಕ್ಲೀನ್ ಮಾಡ್ತಾರಲ್ಲ ಅವರು ಒಗೆಯೋಗ್ ತಗೊಂಡೋಗಿರ್ಬೋದು ಸರ್, ನೋಡೋಣ ಇರಿ ಸರ್ ವಿಚಾರಿಸಿನಿ ಅಂತ ಹೇಳ್ತಾರೆ. ದೂಸರಿ ಹೆಂಗೆ ಫರ್ ದೂಸರಿ ಆಗಿ ನಹಿ, ಆದ್ರೆ ಒಗೆಯೋಗ್ ತಗೊಂಡೋಗಿದ್ರು ಬೆಳಗ್ಗೆನೂ ಕೂಡ ನೆಕ್ಸ್ಟ್ ನಾಳೆ ದಿನನೂ ಕೂಡ ಅವರು ಬರ್ಲೇ ಇಲ್ಲ, ಹೋದವರು ಹೊತ್ಕೊಂಡು ಹೊರಟೋಗ್ತಾರೆ. ದೂಸರೇ ದಿನ ಗೋಷ್ಠಿ ಶುರು ಹೋಗಿ, ಇಲ್ಲಿ ಒಂದೇ ದಿನ ಗೋಷ್ಠಿ ಆಗಿರ್ತದೆ ಸಮ್ಮೇಳನ, ಇದು 2ನೇ ದಿನದ ಗೋಷ್ಠಿ.
ಸಾಮಾನ್ಯವಾಗಿ ಗೋಷ್ಠಿಗಳು ಅಂದ್ರೆ 2 ದಿನ 3 ದಿನ ನಡೀತವೆ. ನಿಮ್ಗೆಲ್ಲ ಗೊತ್ತೇ ಇದೆ, ಕವಿ ಗೋಷ್ಠಿಗಳು, ಸಾಹಿತ್ಯ ಸಮ್ಮೇಳನಗಳು ಇವೆಲ್ಲ 1 ದಿವಸ 2 ದಿವಸ ನಡೀತವೆ. ಈಗ 2ನೇ ದಿನ ಈ ಗೋಷ್ಠಿ ಶುರುವಾಗುತ್ತೆ. ಅಲ್ಲೇನಾಗುತ್ತೆ, 2ನೇ ದಿನ ಏನಾಗುತ್ತೆ, दूसरे दिन ಗೋಷ್ಠಿಯ ಶುರು ಹೋಗಿ 2ನೇ ದಿನ ಗೋಷ್ಠಿ ಶುರು ಆಗುತ್ತೆ. ರಾತ್ಗೆ ಗೋಷ್ಠಿಯೋ ಸೆ ಲೋಟ, ನಮ್ಮ ಲೇಖಕರು ಆಯ್ತು ಸ್ವಲ್ಪ ಗೋಷ್ಠಿ ಎಲ್ಲ ಮುಗಿಸ್ಕೊಂಡ್ರು, ರಾತ್ರಿ ಮತ್ತೆ ವಾಪಸ್ಸು ಹೋಟ್ಲಿಗೆ ಬಂದ್ರು. ದೇಖಾಕಿ ದೋ ಅವ್ರ ಚಾದರ್ ಗಾಯಬ್ ಹೈ, ಮತ್ತೊಂದ್ಸರಿ ನೋಡ್ತಾರೆ, ನೆನ್ನೆ ಒಂದ್ ಎತ್ಕೊಂಡಿರಲ್ಲ, ಇವತ್ತೇನ್ ಮಾಡೋರೆ 2-3 ಗಾಯಬ್, ಅಂದ್ರೆ ಈ 2-3 ಬೆಡ್ಶೀಟ್ ನ ಮಂಗಮಾಯ ಮಾಡ್ಬಿಟ್ಟವ್ರೆ. ತಿರ್ಗಾ ಕಳ್ತನ ಆಗೋಗಿದೆ. ತೀನೋ ಚಲಿ ಗೈ, ಒಳ್ಳೆ ಗಾಚಾರ ಬತ್ತಲ್ಲಪ್ಪ ಲೇಖಕರಿಗೆ, ಕಸಿ ಬಿಸಿ ಆಗೋಗುತ್ತೆ. ಏನ್ ನಡೀತಾ ಇರೋದು ನೋಡಿದ್ರೆ, ಇಮಾನ್ದಾರಿಕೆ ಸಮ್ಮೇಳನ ನಡೀತಾ ಇರೋದು, ಪ್ರಾಮಾಣಿಕರ ಸಮ್ಮೇಳನ ಇಲ್ಲಿ ನಡೀತಾ ಇದೆ, ದೊಡ್ಡ ಅಪ್ರಾಮಾಣಿಕರ ಸಮ್ಮೇಳನ ನಡೀತಾ ಇದೆ. ದಿನ ಒಂದೊಂದು ಕಳ್ತನ ಆಗ್ತಾ ಇದೆ. ಸೊ ಈಗೇನಾಗತ್ತೆ, ದೇಖಾಕಿ ದೋ ಅವ್ರ ಚಾದರೋ ಗಾಯಬ್, ಅಂದ್ರೆ 2-3 ಎಗರಿಸ್ಬಿಟ್ಟಿರ್ತಾರೆ. ಸೊ ಮೈನೆ ಏಕ್ ದೋ ಲೋಗೋ ಕೆ दूसरे दिन बैठक में जाने के लिए धूप का चश्मा, ನೋಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, दूसरे दिन ಏನ್ ಮಾಡ್ತಾರೆ ಅಂತಂದ್ರೆ, बैठक में जाने के लिए धूप का चश्मा कोचना लगा तो नहीं मिला शाम को तो था. ಇವ್ರು ಏನಾದ್ರೆ ಸಂಜೆ ಆಗೋಗಿರ್ತದೆ, ಸಂಜೆ ಟೈಮು, ಅದಕ್ಕೆ ಏನ್ ಮಾಡಿರ್ತಾರೆ, ಕೂಲಿಂಗ್ ಗ್ಲಾಸ್, ಧೂಪ್ ಕಾ ಚಸ್ಮಾ ಅಂತಂದ್ರೆ ಕೂಲಿಂಗ್ ಗ್ಲಾಸು, ತಂಪಾದ ಕನ್ನಡಕ ಅಂತ ಕನ್ನಡದಲ್ಲಿ ಕರಿತೀವಿ. ತಂಪಾದ ಕನ್ನಡಕ, ಇದನ್ನ ಇಂಗ್ಲಿಷ್ ಅಲ್ಲಿ ಅಂತೀವಿ ಕೂಲಿಂಗ್ ಗ್ಲಾಸ್, ಹಿಂದಿಲಿ ಧೂಪ್ ಕಾ ಚಸ್ಮಾ. ಈ ಸಂಜೆ ಆಗಿರ್ತದಲ್ಲ, ಸಂಜೆ ಟೈಮು, ಅದಕ್ಕೆ ಏನ್ ಮಾಡಿರ್ತಾರೆ, ಇವ್ರು ಕನ್ನಡಕ ತೆಗೆದು ಆ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಮೈನೆ ಏಕ್ ದೋ ಲೋಗೋನ್ ಸೆ ಕಹಾ ತೋ ಬಾತ್ ಫೈಲೆ ಗಯಿ, ಇಲ್ಲೇನಾಗೋಗ್ಬಿಡ್ತದೆ, ಇವ್ರು ಯಾವಾಗ ಕನ್ನಡಕನ ಟೇಬಲ್ ಮೇಲೆ ಇಟ್ಟಿದ್ರು ನೋಡ್ತಾರೆ, ಎದ್ದಿ ಬೆಳಗ್ಗೆ ಕನ್ನಡಕನೇ ಮಂಗಮಾಯ ಹೋಗಿದೆ. ಕನ್ನಡಕನು ಕೂಲಿಂಗ್ ಗ್ಲಾಸ್ನು ಕೂಡ ಎಗರಿಸ್ಬಿಟ್ಟಿದ್ದಾರೆ. ಮೈನೆ ಏಕ್ ದೋ ಲೋಗೋನ್ ಸೆ ಕಹಾ ತೋ ಬಾತ್ ಫೈಲ್ ಗಯಿ, ಏನಾಗಿದೆ, ಯಾರೋ 1-2-3 ಜನ ಬರ್ತಾರೆ, ಕೇಳ್ತಾರೆ, ಹೋಯ್ತು. ಕನ್ನಡಕನು ಕೂಡ ಕೂಲಿಂಗ್ ಗ್ಲಾಸ್ನು ಕೂಡ ಎಗರಿಸಿದ್ದಾರೆ. ಲೇಖಕರದ ಕೂಲಿಂಗ್ ಗ್ಲಾಸ್ನು ಕೂಡ ಕಳ್ತನ ಆಗಿದೆ. ಇಸಿ ಸಮಯ, ಈ ಸಂದರ್ಭದಲ್ಲಿ ಬಗಲ್ ಅಂದ್ರೆ ಪಕ್ಕದಲ್ಲಿ, ಬಗಲ್ ಕೆ ಕಮರೆ ಮೇ ಹಲ್ಲಾ ಹುವಾ, ಇವ್ರು ಲೇಖಕರ ಕೂಲಿಂಗ್ ಗ್ಲಾಸ್ ಕಳ್ತನ ಆದಂತ ಸಂದರ್ಭದಲ್ಲಿ ಇವ್ರು ಪೇಚಾಡ್ತಾ ಇದಾರೆ, ಅಯ್ಯೋ ಕೂಲಿಂಗ್ ಗ್ಲಾಸ್ ಇಲ್ವಲ್ಲ, ಯಾರೋ ಎಗ್ರಿಸ್ಬಿಟ್ಟಿದ್ದಾರೆ ಅಂತ ಇವ್ರು ಪೇಚಾಡ್ತಾ ಇದಾರೆ. ಅದೇ ಟೈಮಲ್ಲಿ ಪಕ್ಕದ ಕೋಣೆಯಲ್ಲಿ ಒಂದು ಯಾರೋ ಓ ಅಂತ ಬಾಯ್ ಬಿಡ್ಕೊಂಡಾಗ ಸೌಂಡ್ ಬರುತ್ತೆ. ಹಾಗೇನಾಗತ್ತಪ್ಪ ಅಂತಂದ್ರೆ, ಅರೆ ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ ಯಹಿ ತೋ ರಖಾ ಥಾ. ಬ್ರೀಫ್ ಕೇಸ್ ಅಂತಂದ್ರೆ ನಿಮ್ಗೆ ಗೊತ್ತು, ಸೂಟ್ ಕೇಸು. ಅಲ್ಲೇನ್ ಮಾಡ್ಕೊತಾರೆ, ಯಾರ ಪಕ್ಕದ ಕೋಣೆಯಲ್ಲಿ, ಅಯ್ಯೋ ನಾ ಸೂಟ್ ಕೇಸ್ ಎತ್ಕೊಂಡ್ಬಿಟ್ಟವ್ರೆ, ಯಾರೋ ಸೂಟ್ ಕೇಸ್ ಎತ್ಕೊಂಡ್ಬಿಟ್ಟವ್ರೆ ಅಂತ ಅವ್ರು ಅಲ್ಲಿ ಬಾಯ್ ಬಿಡ್ಕೊತಾರೆ. ಮೈನೆ ಪೂಚಾ ಉಸ್ಮೆ ಪೈಸೆ ತೋ ನಹಿತೆ, ಆಗ ಲೇಖಕರು ಅಲ್ಲಿ ಓಡೋಗ್ತಾರೆ ಪಕ್ಕದ ಕೋಣೆಗೆ. ಓಡೋಗ್ಬಿಟ್ಟು, ಏನಪ್ಪಾ ದುಡ್ಡು ಗಿಡ್ ಇಟ್ಟಿದ್ರೇನಪ್ಪ ಸೂಟ್ ಕೇಸಲ್ಲಿ ಅಂತಾರೆ. ಅವ್ರು ಹೇಳ್ತಾರೆ, ಜವಾಬ್ ಮಿಲ್ಲ, ಅವ್ರು ಉತ್ತರ ಕೊಡ್ತಾರೆ, ಪೈಸೆ ನೈ ಇತ್ತೆ ಕಾಗಜ್ ತೆ ಸಾರ್, ದುಡ್ಡು ಗಿಡ್ ಏನು ಇಟ್ಟಿಲ್ಲ ಸರ್, ಬೋರ್ಲಿ ಕಾಗದ ಪತ್ರಗಳು ರೆಕಾರ್ಡ್ಸ್ ಇಟ್ಟಿದೆ ಸರ್ ಅಂತ ಆ ಪಕ್ಕದ ಕೋಣೆಯವ್ರು ಹೇಳ್ತಾರೆ. ಆಗ ಲೇಖಕರು ಹೇಳ್ತಾರೆ, ತೋ ಮಿಲಾ ಜಾಯಿಗ. ಹೌದಾ, ಅವ್ರೇನ್ ಮಾಡಿದಾರೆ, ದುಡ್ಡದಿಂದ ಸೂಟ್ ಕೇಸ್ ಕಳ್ತನ ಮಾಡವ್ರೆ, ದುಡ್ಡಿಲ್ಲ ಅಂದ್ರೆ ತಂದು ನಿಮ್ಮ ಹತ್ರಕ್ಕೆ ಬಿಸಾಕ್ತಾರೆ ಬಿಡಿ ಅಂತ ಲೇಖಕರು ಹೇಳ್ತಾರೆ. ಮೈನೆ ಬಿನಾ ಧೂಪ್ ಕಾ ಚಸ್ಮಾ ಲಗಾಯ ಬೈಠಕ್ ಮೇ ಪಹುಂಚ. ಸೊ ಏನಾಗುತ್ತೆ, ಆಗ ಅವರು ಕೂಲಿಂಗ್ ಗ್ಲಾಸ್ ಏನು ಇಲ್ಲ ಹಾಕೊಳ್ದೇನೆ ಸೊ ಅಲ್ಲಿಗೆ ವಾಪಸ್ ಹೋಗ್ತಾರೆ, ಅಲ್ಲಿ ಗೋಷ್ಠಿ ಹತ್ರಕ್ಕೆ ಹೋಗ್ತಾರೆ. ಇನ್ನೇನ್ ಮಾಡೋದು, ಕೂಲಿಂಗ್ ಗ್ಲಾಸ್ ಇದ್ರೆ ತಾನೆ ಹಾಕೊಳಕ್ಕೆ, ಸುಮ್ನಂಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಬೈಠಕ್ ಮೇ 15 ಮಿನಿಟ್, ಅಂದ್ರೆ ಇವರು ಗೋಷ್ಠಿ ಇರ್ತದಲ್ಲ, ಅಲ್ಲಿ ಒಂದು 10-15 ನಿಮಿಷ ಗ್ಯಾಪ್ ಇರ್ತದೆ ಟೀ ಕುಡ್ಲಿಕ್ಕೆ, ಕಾಫಿ ಕೊಡ್ಲಿಕ್ಕೆ ಒಂದು 10 ನಿಮಿಷ ಒಂದು ರೆಸ್ಟ್ ಕೊಟ್ಟಿರ್ತಾರೆ, ಬ್ರೇಕ್ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಲೋಗೋನ್ ಸೆ ಸಹಾನುಭೂತಿ ಪ್ರಕಟ್ ಕಿ ಏಕ್ ಸಜ್ಜನ್ ಆಯಿ, ಆಗ ಒಂಥರ ಯಾರೋ ಒಬ್ಬ ಬರ್ತಾನೆ, ಬಹಳ ಒಳ್ಳೆ ಒಂಥರ ಆಕ್ಟ್ ಮಾಡ್ಕೊಂಡು, ಒಬ್ಬ ಉತ್ತಮ ವ್ಯಕ್ತಿ ತರ, ಸಜ್ಜನ್ ಅಂದ್ರೆ ಬಹಳ ಗಂಭೀರ ಅಂತ ಒಂಥರ ಒಳ್ಳೆ ವ್ಯಕ್ತಿ ತರ ಬರ್ತಾನ. ಅಲ್ಲಿ ಕಹನೆ ಇಲ್ಲ, ಅವ್ನು ಹೇಳ್ತಾನೆ, ಬಡಿ ಚೋರಿಯೋ ಓ ರಹೀತಿ ಸರ್, ಏನೋ ತುಂಬಾ ಚೋರಿ ಅಂದ್ರೆ ಕಳ್ತನ, ಇಲ್ಲೆಲ್ಲ ಏನಾಗಿದೆ, ಏನೋ ಕಳ್ತನಗಳು ಜಾಸ್ತಿ ಆಗ್ತದೆ ಸರ್. ದೇಖಿಯೇ ಆಪ್ಕಾ ಧೂಪ್ ಕಾ ಚಸ್ಮಾ ಹಿ ಚಲಾ ಗಯ. ಹೌದಾ ಸರ್, ಒಂದು ಇದನ್ನ ಕನ್ನಡಕನ ಎತ್ಕೊಬಿಟ್ರಲ್ಲ ಸರ್ ಅಂತ ಕೇಳ್ತಾನೆ. ವಹ ಧೂಪ್ ಕಾ ಚಸ್ಮಾ ಲಗಾಯತೆ
मुझे याद था एक दिन पहले वहाँ धूप का चश्मा नहीं लगाए थे, मैंने देखा तो जो चश्मा वहाँ लगाए थे वहाँ मेरा ही ತಾ ಅವನೇನ್ ಮಾಡ್ತಾ ಇದ್ದಾನೆ, ನಿಮ್ಮ ಕಳ್ತನ ಆಗೋಯ್ತಂತಲ್ಲ ಸರ್ ಕನ್ನಡಕ ಅಂತ ಕೇಳ್ತಾನೆ. ಸೊ ನೀವೇ ಎಲ್ಲಿತ್ತು ಏನು ಅಂತ ಕೇಳಿದಾಗ ಆಗ ಹೇಳ್ತಾರೆ ಟೇಬಲ್ ಮೇಲೆ ಇಟ್ಟಿದೆ. ಯಾಕೆ ಸರ್ ಟೇಬಲ್ ಮೇಲೆ ಬಿಚ್ಚಿಟ್ಟಿದ್ರೆ, ಸಂಜೆ ಟೈಮಲ್ಲಿ ಯಾರು ಹಾಕೋತಾರೇನೆ ಅದಕ್ಕೆ ಬಿಚ್ಚಿಟ್ಟಿದೆ ಅಂತ ಹೇಳ್ತಾರೆ. ಬಿಚ್ಚಿಟ್ಟಿದಾಗ ಅವನೇನ್ ಮಾಡ್ತಾನೆ, ಇವ್ರನ್ನ ಮಾತಾಡ್ಸೋದ್ ಬಂದಿರ್ತಾನಲ್ಲ ಆ ವ್ಯಕ್ತಿ ಒಂದ್ ದಿವಸ ಆ ಕನ್ನಡಕ ಹಾಕೊಳಲ್ಲ, ಎತ್ಕೊಂಡೋಗ್ ದಿವಸ ಮನೇಲಿ ಇಟ್ಕೊಬಿಡ್ತಾರೆ. ನಂತರ ತಗೊಬಂದ್ ನೋಡ್ತಾರೆ, 2ನೇ ದಿವಸಕ್ಕೆ ನಮ್ಮ ಲೇಖಕರ ಜೊತೆ ಮಾತಾಡಕ್ ಬಂದ್ರೆ ಆರಾಮಾಗೆ ಯಾರು ಇವ್ರನ್ನ ಮಾತಾಡ್ಸಕ್ ಬಂದಿದ್ನೋ ಅದೇ ವ್ಯಕ್ತಿ ಕನ್ನಡಕ ಹಾಕೊಂಡ್ ಬಂದವ್ರೆ. ಕಳ್ಳ ಎಲ್ಲಪ್ಪ ಅಂದ್ರೆ ಪಕ್ಕದಲ್ಲೇ ಇದ್ದಾರೆ. ಸೊ ಲೇಖಕರು ಅದನ್ನ ನೋಡ್ತಾರೆ, ನೋಡ್ಬಿಟ್ಟು ಸುಮ್ಮನಾಯ್ತಾರೆ. ಕಹನೆ ಲಗ ಅಪ್ನೆ ಚಸ್ಮಾ ಲಗಾಯಿ ನಹಿತ. ಅವನೇನ್ ಮಾಡ್ತಾನೆ, ಕಿಲಾಡಿ ಅವನು ಒಂದ್ ದಿವಸ ಹಾಕೋ ಬಂದಿರಲ್ಲ, 2ನೇ ದಿವಸ ಏನ್ ಮಾಡ್ತಾನೆ, ಮೈನೆ ಕಹ ರಾತ್ को क्या चांदनी में धूप का चश्मा लगाया जाता, मैंने कमरे के टेबल पर रखा दिया था. ಅವ್ನ್ ಕೇಳ್ತಾನೆ, ಏನಂತ ಕೇಳ್ತಾನೆ ಕದ್ದಿದನು, ಸರ್ ನಿಮ್ ಕನ್ನಡಕ ಹಾಕೊಂಡಿರ್ಲಿಲ್ವ ನಿನ್ನೆ ಅಂತ ಕೇಳ್ತಾನೆ ಅವ್ರನ್ನ, ಲೇಖಕರನ್ನ. ಆಗ ಲೇಖಕರು ಹೇಳ್ತಾರೆ, ರಾತ್ರಿ ಟೈಮಲ್ಲಿ ಯಾರಾದ್ರೂ ಕನ್ನಡಕ ಹಾಕೋತಾರೇನಪ್ಪ, ಚಾಂದಿನಿ ಮೇ ಅಂದ್ರೆ ಚಾಂದಿನಿ ಅಂದ್ರೆ ಚಂದ್ರ, ಆ ಚಂದ್ರ ಕತ್ಲೆ ಟೈಮಲ್ಲಿ ಯಾರ ಕೂಲಿಂಗ್ ಗ್ಲಾಸ್ ಹಾಕೋತಾರ, ಅದಕ್ಕೆ ನಾನು ಹಾಕಿರ್ಲಿಲ್ಲ, ಸಂಜೆ ಟೇಬಲ್ ಮೇಲೆ ಬಿಚ್ಚಿಟ್ಟಿದೆ ಅಂತ ಲೇಖಕರು ಹೇಳ್ತಾರೆ. ವಹಾ ಬೋಲೆ ಕೋಯಿ ಊಟಾಲೆ ಗಾಯ ಹೋಗ. ಅವ್ನು ಏನ್ ಹೇಳ್ತಾನೆ, ಆ ಕನ್ನಡಕ ಹಾಕೊಂಡಿರೋನು ಹೇಳ್ತಾನೆ, ಯಾರೋ ಕದ್ದಿರ್ಬೇಕು ಸಾರ್ ಅಂತಾನೆ. ಕದ್ದಿರೋನು ಅವನೇ, ಆ ವ್ಯಕ್ತಿನೇ ಕದ್ದಿ ಅವನೇ ಕನ್ನಡಕ ಹಾಕೋ ಬಂದವನೆ. ಲೇಖಕರು ಹೇಳ್ತಾನೆ, ಯಾರೋ ಕದ್ದಿರ್ಬೇಕು ಸಾರ್ ಅಂತಾನೆ. ಮೈ ಹುನೆ ದೇಖಾ ರಹಾ ತಾ और वहाँ मेरा चश्मा लगाया इत ಹಿಮಾನಿ ಸೇ ಬೈಟೈತೆ. ಅಂದ್ರೆ ಇತ್ಮೀನಾನ ಬೈಟೈಸೆ ಅಂದ್ರೆ ಇವ್ರಿಗೆ ಗೊತ್ತು, ಇವ್ನ್ ಮುಂದ್ಗಡೆ ಕಾಲಾಡಿಸ್ಕೊಂಡು ಅವ್ನ ಏನ್ ಮಾಡ್ತಾನೆ, ಚೇರ್ ಮೇಲೆ ಕುತ್ಕೊಂಡು ಕನ್ನಡಕ ಹಾಕೊಂಡು ಇವ್ರನ್ನೇ ಕೇಳ್ತಾ ಇದ್ದಾನೆ. ಕನ್ನಡಕ ಎತ್ಕೊಂಡಿರೋರ್ನೇ ಕನ್ನಡಕ ಇವನು ಉರಿಸ್ತಾವ್ರೆ ಬಂದ್ಬಿಟ್ಟು, ಇವ್ನ್ ಮುಂದ್ಗಡೆನೆ ಕನ್ನಡಕ ಹಾಕೋ ಕೂತಾನ ಅವನು ಕಳ್ಳ. ತೀಸ್ರೇ ದಿನ, ಈಗ 3ನೇ ದಿನ ರಾತ್ಕೋ ಲೌಟ. ಈಗ ಸೇಮ್ ಇದೇ ತರ 3ನೇ ದಿನ ಬರುತ್ತೆ. ಅದೇನಾಗುತ್ತೆ, ರಾತ್ರಿ ಆಗುತ್ತೆ. ಮತ್ತೆ ರಾತ್ರಿ ವಾಪಸ್ ಎಲ್ರು ಕೂಡ ಎಲ್ಲೇ ಹೋಟ್ಲಿಗೆ ಹೋಗ್ತಾರೆ. ಇವರು ಸಾರು ಉಳ್ಕೊಂಡಿರೋದು ಜನಗಳೆಲ್ಲ ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ತೋ ಕುಚ್ ಹರಾರತ್ ಥಿ ತೋಡಿ ಠಂಡ್ ಬೀತಿ ಮೈನೆ ಸೋಚ. ಅಂದ್ರೆ ಆ 3ನೇ ದಿನ ಆಗ್ಬಿಡುತ್ತೆ, ಲೇಖಕರಿಗೆ ಸ್ವಲ್ಪ ಕವಿಗೋಷ್ಠಿ ಅಲ್ಲಿ ಮಾತಾಡಿ ಅದಾಗಿ ಸ್ವಲ್ಪ ಸುಸ್ತಾದಂಗಾಗುತ್ತೆ, ಸಣ್ಣದಾಗಿ ಸ್ವಲ್ಪ ಚಳಿ ಜ್ವರ ಬಂದಂಗಾಗುತ್ತೆ. ಥಂಡ ಅಂತಂದ್ರೆ ಶೀತ ಆಗಿರ್ತದೆ ಲೇಖಕರಿಗೆ. ಏನಾಗುತ್ತೆ, ಅವ್ರೇನ್ ಮಾಡ್ತಾರೆ, ಬಿಸ್ತರ್ ಮೇ ಕಂಬ್ಳ ನಿಕಾಲ ಅವಳು. ಕಂಬ್ಳ ಅಂತಂದ್ರೆ ನಿಮ್ಗೆ ಗೊತ್ತು, ಕಂಬಳಿ ಒತ್ಕೊಳ್ತೀವಲ್ಲ ನಾವು, ಕಂಬ್ಳ ಅಂದ್ರೆ ಕಂಬಳಿ ರಗ್ಗು. ಅದು ಇವ್ರಿಗೆ ಲೇಖಕರಿಗೆ ಸ್ವಲ್ಪ ಶೀತ ಆಗಿ ಸಣ್ಣದಾಗಿ ಸ್ವಲ್ಪ ಜ್ವರ ಬಂದಿರ್ತಲ್ಲ, ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಒತ್ಕೊಳಕ್ಕೆ ಕಂಬಳಿ ನೋಡ್ತಾರೆ. ಫರ್ ಕಂಬಲ್ ಬಿ ಗಾಯಾಬ್ತಾ. ಗಾಯಾಬ್ ಅಂದ್ರೆ ಮಾಯ, ಕಂಬ್ಳಿನೇ ಮಾಯ ಆಗೋಗಿದೆ. ಮೊದಲನೇದಾಗಿ ಲೇಖಕರದ್ದು ಏನೋಯ್ತು, ಚಪ್ಲಿ ಹೋಯ್ತು. 2ನೇದಾಗಿ ಕೂಲಿಂಗ್ ಗ್ಲಾಸ್ ಆಯ್ತು. 3ನೇದಾಗಿ ಚಾದರ್ ಅಂದ್ರೆ ಬೆಡ್ಶೀಟ್ಗಳೋದು. 4ನೇದಾಗಿ ಕಂಬಳಿ. ಪಾಪ ಚಳಿ ಜ್ವರ ಬಂದ್ಬಿಟ್ಟು ಕಂಬಳಿ ಒತ್ಕೊಳ್ಳೋಣ ಅಂತಂದ್ರೆ ಕಂಬಳಿನೇ ಮಾಯ ಆಗುತ್ತೆ. ಫಿರ್ ಹಲ್ಲಾ ಹುವಾ ಸ್ವಾಗತ ಸಮಿತಿ ಕೆ ಮಂತ್ರಿ ಆಯೆ. ಏನಾಗುತ್ತೆ, ತಿರ್ಗಾ ಎಲ್ಲ ಜನಗಳೆಲ್ಲ ವಿಷಯ ಗೊತ್ತಾಗುತ್ತೆ. ಓಹೋ, ಲೇಖಕರದು ಕಂಬಳಿ ಇಲ್ವಂತೆ ಅಂತ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆಗ ಸ್ವಾಗತ ಸಮಿತಿಯ ಮಂತ್ರಿ ಬರ್ತಾನೆ. ಈ ಸ್ವಾಗತ ಸಮಿತಿ ಇತ್ತಲ್ಲ, ಈ ಸಮ್ಮೇಳನದ ಮಂತ್ರಿ ಅವನು ಬರ್ತಾನೆ. ಮಂತ್ರಿ ಹಾಯೆ ಕೈ ಕಾರ್ಯಕರ್ತೋ ಹಾಯೆ ಮಂತ್ರಿ ಕಾರ್ಯಕರ್ತೋಂಗೆ ಠಾಂಟನೆ ಲಗೆ. ಅಂದ್ರೆ ಅವನೇನ್ ಮಾಡ್ತಾನೆ, ಒಂದಷ್ಟು ಜನ ಕಾರ್ಯಕರದ ಮಂತ್ರಿ ಇವರೆಲ್ಲ ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅವರೆಲ್ಲ ಇವ್ನು ಹೇಳ್ತಾನೆ ಮಂತ್ರಿ ಕಾರ್ಯಕರ್ತರಿಗೆ, ಹಿಂಗೆಲ್ಲ ಆಗ್ಬಾರ್ದಪ್ಪ, ಯಾರಪ್ಪ ಇದ್ರಿ ಎಲ್ಲ ಜವಾಬ್ದಾರಿ, ನೀವೆಲ್ಲ ಕ್ಲೀನ್ ಆಗಿ ನೋಡ್ಕೊಳಕಿಲ್ವ, ಕ್ಲೀನ್ ಆಗಿ ಮೇಂಟೈನ್ ಮಾಡಕ್ಕಿಲ್ವನೇ, ಲೇಖಕರದು ಪರ್ಸಾಯಿ ಅವ್ರದ್ದು ಒಂದೊಂದೇ ದಿನ ಒಂದೊಂದು ಐಟಮ್ ಮೇಲೆ ಕಳ್ತನ ಆಗ್ತೈತಿ, ನೀವೆಲ್ಲ ಏನ್ರಿ ಮಾಡ್ತಾ ಇದೀರಾ ಅಂತೇಳಿ ಸ್ವಲ್ಪ ಆವಾಜ್ ಆಗ್ತದೆ. ಆಗ ತುಮ್ ಲೋಗ್ ಕ್ಯೂ ಕರ್ತೆ ಹೋ, ತುಮಾರಿ ಡ್ಯೂಟಿ ಯಹಮೈ. ನಿಮ್ ಕೆಲಸ ಏನು, ಇಲ್ಲೇನ್ ನಿಮ್ ಡ್ಯೂಟಿ, ಎಲ್ಲ ಕಳ್ತನ ಆಗ್ತೈತೆ, ನೀವೇನ್ ಮಾಡ್ತಾ ಇದೀರ ಅಂತ ಸ್ವಲ್ಪ ಕೂಗಾಡ್ತಾನ. ತುಮಾರೇ ರಹತೆ ಚೋರಿಯ ಹೋ ರಹಿ ಹೈ, ಯಹ ಇಮಾನ್ದಾರಿ ಸಮ್ಮೇಳನ. ಏನ್ರಯ್ಯ ಇದ್ ನೋಡ್ರಿ, ಇಮಾನ್ದಾರಿ ಸಮ್ಮೇಳನ, ಇಲ್ಲಿ ದಿನ ಒಂದೊಂದ್ ಕಳ್ತನ ಆಗ್ತಾ ಇದೆ, ಈ ಹೆಸರುಗುನುವೆ ಇಲ್ಲಿ ನಡೀತಾ ಇರೋ ಘಟನೆಗೂ ಒಂದಕ್ಕೊಂದು ಸಂಬಂಧವೇ ಇಲ್ವಲ್ಲ ಅಂತ ಆ ಮಂತ್ರಿ ಏನ್ ಮಾಡ್ತಾನೆ, ಕಾರ್ಯಕರ್ತರ ಮೇಲೆ ಸ್ವಲ್ಪ ಆವಾಜ್ ಆಗ್ತಾನೆ. ಬಾಹರ್
यहाँ चोरी की बाತ್ फೈಲಿ तो ಕಿತನಿ ಬದ್ನಾಮಿ ಹೋಗಿ. ಅಂದ್ರೆ ನಾನ್ ಜನಕ್ಕೆ ಗೊತ್ತಾದ್ರೆ ವಿಷಯ ನಮ್ಮ ಮಾನ ಮರ್ಯಾದೆ ಉಳಿತದ, ಏನ್ ಮಾಡೋದು ಅಂತ ಹೇಳಿ ಅವನು ಸ್ವಲ್ಪ ಜೋರಾಗಿ ರೇಗಾಡ್ತಾನೆ. ಆಗ ಕಾರ್ಯಕರ್ತ ಹೇಳ್ತಾನೆ, ಹಮ್ ಕ್ಯೂ ಕರೆ, ನಾವೇನ್ ಮಾಡುದು ಸರ್? ಆಗ ಸನ್ಮಾನೀಯ ಡೆಲಿಗೇಟ್ ಯಹ ವಹಾ ಹಾಯ್ ಜಾಯ್, ಇಲ್ಲೆಲ್ಲ ದೊಡ್ಡ ದೊಡ್ಡವರೇ ಬಂದಿದ್ದಾರೆ, ತೋ ಕ್ಯಾ ಹಮ್ ಉನ್ಹೇ ರೋಕ್ ಸಕ್ತೆ ಹೈ, ಎಲ್ರು ಕೂಡ ಹಿಂಗಾಗ್ಬಿಟ್ರೆ ನಾವೇನ್ ಮಾಡೋದು? ಮಂತ್ರಿನೇ ಗುಸ್ಸಾ ಸೇಕ, ಮಂತ್ರಿ ಕೋಪದಿಂದ ಹೇಳ್ತಾನೆ, ಮೈ ಪೊಲೀಸ್ ಕೋ ಬುಲಾಕರ್ ಯಹಂ ಸಬ್ಕಿ ತಲಾಸಿ ಕರ್ವಾತಾ ಹೂಂ. ಅವನೇನ್ ಮಾಡ್ತಾನೆ, ಮಂತ್ರಿ ನಾನು ಪೊಲೀಸ್ನ ಕರ್ಸ್ಬಿಡ್ತೀನಿ, ಎಲ್ರನ್ನೂ ತಲಾಸ್ ಮಾಡ್ಬಿಡ್ತೀನಿ, ಇಲ್ಲಾಂದ್ರೆ ಕರೆಕ್ಟ್ ಆಗಿ ಈಗ ಮಾಡಿ ನಿಮ್ ಡ್ಯೂಟಿ ನೀವು ಕರೆಕ್ಟ್ ಆಗಿ ಮಾಡ್ಕೋಗಿ ಅಂತ ಸ್ವಲ್ಪ ಹೇಳ್ತಾನೆ. ಆಗ ಮೈನೆ ಸಮಜಾಯ, ಆಗ ನಮ್ಮ ಲೇಖಕರು ಮಧ್ಯೆ ಬರ್ತಾರೆ, ಐಸಾ ಅರ್ಗೀಸ್ ಮತ್ ಕರಿಯೇ, ಇವೆಲ್ಲ ಏನು ಬೇಡ ಬಿಡ್ರಪ್ಪ, ईमानदारों को सम्मेलन में पुलिस ईमानदारों को तलाशी ले, ಏನೋ ಇಲ್ಲಿ ನಡೀತಾ ನೋಡಿದ್ರೆ ಇಮಾನ್ದಾರಿ ಸಮ್ಮೇಳನ, ಇಲ್ಲಿ ಬಂದ್ಬಿಟ್ಟು ಪೊಲೀಸ್ ಗೀಲಿಸ್ ಕರೆದ್ರೆ ಏನಾಗುತ್ತೆ? ಮಾನ ಹೋಯ್ತದೆ. ಪೊಲೀಸ್ನವ್ರು ಕಳ್ಳರು ಬಂದು ಒಳ್ಳೆ ಪ್ರಾಮಾಣಿಕ ಇದ್ರಲ್ಲಿ ಪೊಲೀಸ್ನವ್ರು ಬಂದು ಕಳ್ಳರನ್ನ ಹುಡುಕಿದ್ರೆ ನಮ್ಗೆಲ್ಲ ಮರ್ಯಾದೆ ಹೋಗುತ್ತೆ, ಅವೆಲ್ಲ ಏನು ಬೇಡಿ ಅಂತ ಲೇಖಕರು ಹೇಳ್ತಾರೆ. ಯಹ ಬಡಿ ಅಶೋಭನೀಯ ಅಂದ್ರೆ ಚೆನ್ನಾಗಿರಲ್ಲ, ಮರ್ಯಾದೆ ಹೋಗ್ತದೆ. ಬಾತ್ ಹೋಗಿ ಫಿರ್ ಇತನೆ ಬಡೆ ಸಮ್ಮೇಳನ ಮೇ ತೋಡಿ ಗಡ್ಬಡಿ ಹೋಗಿತಿ, ಅಂದ್ರೆ ಇಂತ ಒಂದು ದೊಡ್ಡ ಸಮ್ಮೇಳನದಲ್ಲಿ ಜನ ಜಾಸ್ತಿ ಸೇರಿದಾಗ ಸ್ವಲ್ಪ ಗಡಿಬಿಡಿ ಆಗೋದು ಸಹಜ, ಪೊಲೀಸ್ ಗಿಲ್ಸ್ ಏನು ಬೇಡಿ ಅಂತ ನಮ್ಮ ಲೇಖಕರು ಮಧ್ಯೆ ಬಂದು ಒಂದು ಇವ್ರಿಗೆಲ್ಲಕ್ಕೂ ಒಂದು ಶಾಂತವನ್ನ ಕೊಡ್ತಾರೆ. ಏ ಕಾರ್ಯಕರ್ತನೂ ಆತಡೆ ಒಬ್ಬ ಕಾರ್ಯಕರ್ತ ಏನ್ ಮಾಡ್ತಾನೆ, ತಲಾಸಿ ಕಿತನಿ ಕಾರ್ವಾಯಂಗೆ ಆದೇಕೆ ಲಗ್ಭಗ್ ಡೆಲಿಗೇಟ್ ತೋ ಕಿರಾಯ ಲೇಕರ್ ದೋಪಾರ್ ಕೋ ಈ ವಾಪಸ್ ಚಲೇ ಗಯೇ. ಒಬ್ಬ ಹೇಳ್ತಾನೆ, ಸರ್ ಏನ್ ತಲಾಸ್ ಮಾಡ್ತೀರಾ, ಅರ್ಧ ಜನ ವಾಪಸ್ ಅವ್ರ ಊರ್ಗೆ ಹೊಂಟೋಗೋರೆ, ನೀವ್ ಇನ್ಯಾರನ್ನ ಅಂತ ಹುಡುಕ್ತೀರಾ ಅಂತ ಒಬ್ಬ ಬಂದು ಹೇಳ್ತಾನೆ. ರಾತ್ ಕೋ ಪಹನಾನೆ ಕೆ ಕಪಡೆ ಸಿಲ್ಹಾನೆ ದಬಾಕರ್ ಸೋಯಾ. ಆಗ ನಮ್ ಲೇಖಕರು ಯೋಚನೆ ಮಾಡ್ತಾರೆ, ಓಹೋ ಹಿಂಗೆ ಇದ್ರೆ ಆಗಲ್ಲ, ಒಂದೊಂದೇ ಎಲ್ಲ ಎಗರಿಸ್ತಾ ಇದಾರೆ ಅಂತ ಹೇಳಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ರಾತ್ರಿ ಏನ್ ಮಾಡ್ತಾರೆ, ಸಿರ್ಹಾನೆ ಅಂತಂದ್ರೆ ಅವರ ಒಂದ್ ಬಟ್ಟೆ ತಗೋಬಿಡ್ತಾರೆ, ಅವ್ರ ಹತ್ರ ಏನೇನಿದೆ ಅವ್ರ ಹತ್ರ ಅಂತಂದ್ರೆ ನಹಿ ಚಪ್ಪಲಿ, ತಿರ್ಗಾ ಚಪ್ಪಲಿ ತಗೋತಾರೆ, ಹೊಸ ಚಪ್ಪಲಿ, ಅವ್ರ ಶೇವಿಂಗ್ ಡಬ್ಬ, ಬಿಸ್ತರ್ಕೆ ನೀಚೆ ದಬಾಯ, ಇವ್ರು ಕೆಲವು ಐಟಮ್ಸ್ ಇದ್ವಲ್ಲ, ಸೇವಿಂಗ್ ಡಬ್ಬ ಮತ್ತೆ ತಿರ್ಗಾ ಚಪ್ಪಲಿ ತಗೊಂಡ್ರಲ್ಲ, ಅದನ್ನೆಲ್ಲ ಒಂದ್ ಬಟ್ಟೆ ಕಟ್ಬಿಟ್ಟು ತಲೆದಿಮ್ಮ ಮಾಡಿ, ಸಿರ್ಹಾನೆ ಅಂತಂದ್ರೆ ತಲೆದಿಮ್ಮ ಮಾಡ್ಕೊಂಡು ಮಡಿಕೊಂಡ್ಬಿಡ್ತಾರೆ, ಬಿಗೆಗೆ ಯಾರ ಬಂದು ಎತ್ಕೋಕೋದ್ರು ಹೆಸರಾಗ್ಬಿಡೋಣ ಅಂತ. ನಮ್ಮ ಲೇಖಕರು ಏನ್ ಮಾಡ್ತಾರೆ, ತಲೆದಿಮ್ಮ ಮಾಡ್ಕೊಂಡು ಐಟಮ್ ಎಲ್ಲ ಮಾಡ್ಕೊಂಡು ಮಡಿಕತಾರೆ. ಸುಬುಹ ಮುಜೆ ಲೌಟಾನೇತ, ಬೆಳಿಗ್ಗೆ ಹೇಳ್ತದೆ, ಸುಬುಹ ಅಂದ್ರೆ ಬೆಳಿಗ್ಗೆ ಎದ್ದು ಏನ್ ಮಾಡ್ತಾರೆ, ಮುಜೆ ಉನ್ ಲೋಗೋನೆ ಅಚ್ಚೆ ಪೈಸಾ ದಿಯಾ ಮೈನೆ ಸಾಮಾನ್ ಬಾಂಧ. ಅವ್ರ ಏನ್ ಮಾಡ್ತಾರೆ, ಎಲ್ಲಾರು ಬೆಳಿಗ್ಗೆ ಎದ್ದ ತಕ್ಷಣ ಬರ್ತಾರೆ, ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ. ಸಮ್ಮೇಳನ ಬಂದಿದಂತ ನಮ್ಮ ಲೇಖಕರಿಗೆ ಸ್ವಲ್ಪ ಪೈಸಾ ಅಂದ್ರೆ ಹಣ ಕೊಡ್ತಾರೆ, ಯಾಕೆಂದ್ರೆ ಕರ್ಸಿದ್ರಲ್ವಾ, ಇವ್ರು ಮಾತಾಡಿದ್ರಲ್ಲ, ಅದಕ್ಕೆಲ್ಲ ಇವ್ರು ಸ್ವಲ್ಪ ದುಡ್ಡು ಕೊಡಿರ್ತಾರೆ, ಒಂದಷ್ಟು ದುಡ್ಡು ಸಿಕ್ಕುತ್ತೆ ಲೇಖಕರಿಗೆ. ಹಾಗೇನ್ ಮಾಡ್ತಾರೆ, ಮಂತ್ರಿನೇ ಅಲ್ಲಿ ಇದ್ದಂತ ಮುಖ್ಯ ಯಾರವನು ಮಂತ್ರಿ ಬರ್ತಾನೆ. ಪರ್ಸಾಯಿಜಿ ಗಾಡಿ ಆನೆ ಮೇ ದೇರ್ ಹೈ, ಅಂದ್ರೆ ರೈಲ್ ಬರೋದು ಇನ್ನ ಟೈಮ್ ಇದೆ, ಅದಕ್ಕೆ ಏನ್ ಮಾಡಿದ್ರೆ ಚಲಿಗೆ ನಡೀರಿ, स्वागत समिति के साथ अच्छे होटल में भोजन हो जाए, अब ताला लगा देते हैं. ಅವ್ರೇನ್ ಮಾಡ್ತಾರೆ, ಸ್ವಾಗತ ಸಮಿತಿಯವರು ನಿಮ್ಗೆ ಒಂದು ಒಳ್ಳೆ ಊಟವನ್ನ ಅರೇಂಜ್ ಮಾಡಿದ್ದಾರೆ, ಟ್ರೈನ್ ಬರೋದು ಇನ್ನೂ ಟೈಮ್ ಇದೆ, ನಡೀರಿ ಸರ್ ಹೋಟ್ಲಿಗೆ ಊಟಕ್ಕೆ ಹೋಗೋಣ ಅಂತ ಮಂತ್ರಿ ಬಂದು ಹೇಳ್ತಾನೆ. ಅದೇನ್ ಮಾಡ್ತಾನೆ, ತಾಲ ಲಗಾ ದೇತಾ ಹೈ, ಅಂದ್ರೆ ತಾಲ ಅಂದ್ರೆ ಬೀಗ ಹಾಕೊಂಡು ಬನ್ನಿ ಸರ್, ರೂಮ್ಗೆ ಬೀಗ ಹಾಕಬಿಡಿ, ನಡೀರಿ ಊಟಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಹಾಗೇನ್ ಮಾಡ್ತಾರೆ, ಪರ್ ತಾಲಾ ಬಿ ಗಾಯಬ್ತ. ಸರಿ, ಲೇಖಕರು ಏನ್ ಮಾಡ್ತಾರೆ, ಊಟ ಮಾಡೋಣ ಅಂತೇಳಿ ಇವ್ರಿದ್ದಂತ ರೂಮ್ಗೆ ಬೀಗ ಹಾಕಕ್ ಹೋಯ್ತಾರೆ. ಏನಾಗತ್ತೆ ಅಲ್ಲಿ, ಪರ್ ತಾಲಾ ಬಿ ಗಾಯಬ್ತ, ಬೀಗನೆ ಮಾಯ ಹೋಗಿದೆ. ಬೀಗ ಹಾಕಕ್ ಹೋದ್ರೆ ಬೀಗನೆ ಬೀಗನು ಕಳ್ತನ ಮಾಡ್ಬಿಟ್ಟಿದ್ದಾರೆ. ಮೈ ಸೀದಾ ಸ್ಟೇಷನ್ ಜಾವುಂಗ, ಇವ್ರಿಗೆ ಏನ್ ಮಾಡ್ಬಿಡ್ತಾರೆ, ಆಗ ಬೀಗನೆ ಆಗದಾಗ ತಾಲಾ ತಕ್ ಚೂರಾಲಿಯಾ, ತಾಲಾ ಮೀನ್ಸ್ ಬೀಗನು ಕಳ್ತನ ಹೋಗಿದೆ. ಗಜಬ್ ಹೋಗಯ್ಯ, ಇವ್ರಿಗೆ ಬೇಜಾರಾಗ್ಬಿಡ್ತದೆ, ಅಯ್ಯೋ ಒಂದೊಂದೇ ಎಗರಿಸ್ಕೊಳ್ತಾರಲ್ಲಪ್ಪ, ಇಲ್ಲೇ ಇದ್ರೆ ನನ್ನ ಹತ್ರ ಇರೋ ದುಡ್ಡು ನಾನು ಎಲ್ಲರನ್ನೂ ಎಗರಿಸ್ಬಿಡ್ತಾರೆ ಅಂತೇಳಿ ಏನ್ ಮಾಡ್ತಾರೆ ಮುಂದೆ ನೋಡಿ. ಮೈನೆ ರಿಕ್ಷಾ ಬುಲ್ವಾಯಿ, ಯಾರು ಹೇಳ್ತಾರೆ ಅಲ್ಲಿದ್ದಂತ ಮಂತ್ರಿಗೆ, ಸರ್ ಒಂದು ರಿಕ್ಷಾ ಮೀನ್ಸ್ ಆಟೋ ಕರ್ಸಿಸ್ಬಿಡಿ ಸರ್. ಮೈ ಸೀದಾ ಸ್ಟೇಷನ್ ಜಾವುಂಗ, ನಾನು ಸೀದಾ ಸ್ಟೇಷನ್ ಹೊಟ್ಟೋಗ್ತೀನಿ. ಸ್ಟೇಷನ್ ಮೀನ್ಸ್ ರೈಲ್ವೆ ಸ್ಟೇಷನ್ ಹೊಟ್ಟೋಗ್ತೀನಿ.
ಯಾಮ್ ನಹಿ ರುಕುಂಗ, ನಾನಂತೂ ಇಲ್ಲಿ ಒಂದ್ ನಿಮಿಷನೂ ನಿಲ್ಲುದಿಲ್ಲ. ಯಾಕೆ ಅಂತಂದ್ರೆ ದಿನ ಒಂದೊಂದ್ ಕಳ್ತನ ಆಗ್ತಾ ಇದೆ. ಮಂತ್ರಿ ಹೈರಾಣ ಅಂತೆ, ಮಂತ್ರಿ ಒಂಥರ ಹೈರಾಣ ಆಗ್ಬಿಡ್ತಾನೆ. ಬೋಲೆ ಐಸಿ ಬಿ ಕ್ಯಾ ನಾರಾಜಾಗಿ ಹೈ, ನಾರಾಜಾಗಿ ಅಂತ ಇದೆ. ಯಾಕೆ ಸರ್ ಬೇಜಾರ್ ಹಾಕೋತಾ ಇದ್ದೀರಾ, ಯಾಕೆ ಸರ್ ಇಷ್ಟೊಂದು ದುಃಖ ಪಡ್ತಾ ಇದ್ರಿ, ಯಾಕೆ ಸರ್ ಇರಿ ಸರ್ ಊಟ ಮಾಡ್ಕೋಗ್ರಿ ಇಡಿ ಸರ್ ಅಂತಾನೆ. ಮೈನೆ ಕಹ ನಾರಾಜಗಿ ನಾರಾಜಗಿ ಕಥನಿ ನಹಿ, ಇಲ್ಲ ಬಾ ನನ್ಗೇನ್ ಬೇಜಾರ್ ಏನಿಲ್ಲ. ಯಾಕಂತಂದ್ರೆ ಬಾತ್ಯ ಹಾಕಿ ಚೀಜ್ ತೋ ಸಬ್ ಚೂರ ಲೀ ಗಯಿ. ಏನಪ್ಪಾ ಇಲ್ಲಿ ಒಂದೊಂದೇ ಚೀಸ್ಗಳು ಬೂರ ಮೀನ್ಸ್ ಎಲ್ಲ ಚೋರ ಮೀನ್ಸ್ ಕಳ್ತನ, ಒಂದೊಂದೇ ವಸ್ತುಗಳೆಲ್ಲ ಕಳ್ತನ ಆಗಿದೆ. ನಾನ್ ಮಾತ್ರ ಇಲ್ಲಿ ಒಂದ್ ನಿಮಿಷನೂ ಇರೋದಿಲ್ಲ, ನನ್ಗೆ ಊಟನೂ ಬೇಡ ಗೀಟನೂ ಬೇಡ, ಸದ್ಯ ನಮ್ಮೂರ್ಗ್ ಹೋಗಿ ಸೇರ್ಕೊಂಡ್ರೆ ಸಾಕು ಅಂತಾರೆ ಲೇಖಕರು. ताला तक चोरी में चला गया, अब मैं बचा हूँ, अगर रुका तो ಈ ಚೂರ ಲಿಯಾ ಜಾಹುಂಗಾ. ಹೇಳ್ತಾರೆ ಲೇಖಕರು, ಏನ್ ಹೇಳ್ತಾರೆ, ಅಬ್ ಮೈ ಬಚಾವು, ಸದ್ಯ ನಾನ್ ಬಚಾವು, ಇಲ್ಲಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲಿದ್ರೆ ನನ್ನ ಹತ್ರ ಇರೋ ದುಡ್ಡು ಪೊಯ್ಯ, ನಾನು ಪೊಯ್ಯ, ಕಡೆಗ್ ನನ್ನೂ ಕೂಡ ಇಲ್ಲಿ ಮಂಗಮಾಯ ಮಾಡ್ಬಿಡ್ತಾರೆ. ನಾನ್ ಮಾತ್ರ ಇಲ್ಲಿ 5 ನಿಮಿಷ ಇರಲ್ಲ, ಫಸ್ಟ್ ನಾನು ಇಲ್ಲಿ ಜಾಗ ಖಾಲಿ ಮಾಡ್ಬೇಕು ಅಂತೇಳಿ ಏನ್ ಮಾಡ್ತಾರೆ ಲೇಖಕರು, ಆಟ ಇಟ್ಕೊಂಡು ಅವ್ರ ಊರಿಗೆ ಹೊರಟೋಗ್ತಾರೆ. ನೋಡಿ ಎಂತ ವ್ಯಂಗ್ಯ ಚಿತ್ರ. ಇಲ್ಲಿ ಏನಾಗಿದೆ, ಇಲ್ಲಿ ನಡೀತಾ ಇರೋ ಘಟನೆಗುವೆ, ಇಲ್ಲಿ ಜನಗಳು ವರ್ತಿಸ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇಲ್ಲಿ ನಡೀತಾ ಇರತಕ್ಕಂಥದ್ದು ಇಮಾನ್ದಾರಿ ಸಮ್ಮೇಳನ, ಅಲ್ಲಿ ನಡೀತಾ ಇರ್ತಕ್ಕೋದು ದೊಡ್ಡ ಚೋರಿ ಸಮ್ಮೇಳನ ಆಗೋಗಿದೆ. ಥ್ಯಾಂಕ್ ಯು ಚಿಲ್ಡ್ರನ್ಸ್.